ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರು ಸಾವು ಗೆದ್ದು ಬಂದಿದ್ದಾರೆ. ಧೈರ್ಯವಂತ, ಛಲಗಾರ. ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ನಮಗೆ ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ಮಾತಾಡ್ಸೋಣ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಸಾಹಿತ್ಯ ಅಂತ ಬಂದಾಗ, ಸಾಂಸ್ಕೃತಿಕ ಅಂತ ಬಂದಾಗ ಇದೆಲ್ಲದರಲ್ಲೂ ಕೂಡ ಮುಂಚೂಣಿ, ಸಿನಿಮಾದಲ್ಲೂ ಕೂಡ ಮುಂಚೂಣಿ. ಕಿಚ್ಚ ಸುದೀಪ್ ಅವರ ಬಲಗೈ ಬಂಡ ಅಂತಲೇ ಹೇಳಬಹುದು ನಿಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಚಂದ್ರಚೂಡ್ ಸರ್ ಅವರು. ಮಾರ್ಕ್ ಸಿನಿಮಾ ಅಂತ ಬಂದಾಗ ಇಡೀ ಜರ್ನಿಯಲ್ಲಿ ಅವರು ನಿಂತಿದ್ರು. ಇಡೀ ಜರ್ನಿಯಲ್ಲಿ ಕಿಚ್ಚ ಸರ್ ಅಷ್ಟೇ ಓಡಾಟ ಇವ್ರದ್ದಿತ್ತು. ಸೊ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ಮಾತಾಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ಸೂಪರ್, ಚೆನ್ನಾಗಿದ್ದೀನಿ. ನೀವಾಗಿದ್ದೀರಾ? ಸೌಖ್ಯವಾಗಿದ್ದೀನಿ. ಆಫ್ ದಿ ಕ್ಯಾಮ್ರಾ ಕೂಡ ನೀವು ಮಾತಾಡುವಾಗ ಒಂದಷ್ಟು ವಿಚಾರಗಳನ್ನು ಕೇಳುವಾಗ ಒಂಥರ ಮೈಯೆಲ್ಲ ವೈಬ್ರೇಷನ್ ಆದಂಗೆ ಆಯಿತು. ಸರ್ ಹೇಗಿದ್ದೀರಾ ಸರ್? ICU ಅಲ್ಲಿ ಮಲ್ಕೊಂಡು ಕೂತ್ಕೊ ದೇವ್ರಿಗೆ ICU ಅಂತ, ಅದು ಹೆಂಗಿತ್ತು ಸರ್ ಅನುಭವ? ಉಲ್ಟಾ ಮಾಡಬೇಕು. ಯು ಟ್ರೈ ಟು ಸಿ ಮೀ. ನೀನು ನನ್ನನ್ನು ನೋಡೋಕೆ ತುಂಬ ಪ್ರಯತ್ನ ಪಟ್ಟಿದ್ಯಾ, ಆದರೆ ನಿನಗೆ ಕಷ್ಟ ಬಂದಾಗ ICU ಅಂತ ಅವನು ಹೇಳ್ತಾನೆ ನಮ್ಮನ್ನು, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ಇಟ್ಸ್ ಆಲ್ ಇವತ್ತಿನ ಆಧುನಿಕ ಮನುಷ್ಯನ ಜೀವನ ಶೈಲಿ, ನಾವು ಬದುಕ್ತಾ ಇರುವಂಥ ಕಾಲಘಟ್ಟ, ನಮ್ಮ ಆಲೋಚನಾ ಕ್ರಮ. ನಾನು 3 ಆಗಳನ್ನು ನಂಬ್ತೀನಿ ಯಾವಾಗಲೂ. ಇದನ್ನು ನನಗೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಜೊತೆ ಚರ್ಚೆ ಮಾಡುವಾಗ ಗೊತ್ತಾಗಿದ್ದಿದ್ದು ವಿಷಯ. ಹಿಂದೆ ನಮ್ಮ ಆಹಾರ ಹೇಗಿದೆ, ನಮ್ಮ ಆಲೋಚನೆ ಹೇಗಿದೆ, ನಮ್ಮ ಆಸೆಗಳೇನಿದ್ದಾವೆ, ಈ 3 ಆಗಳು, ಆಹಾರ, ಆಲೋಚನಾ ಕ್ರಮ, ಆಸೆ, ಈ 3 ಆಗಳು ನಮ್ಮ ಇನ್ನೊಂದು ಆನ ಡಿಸೈಡ್ ಮಾಡುತ್ತೆ, ಅದು ಆಯಸ್ಸು. ಈ 3 ಸರಿ ಇರಬೇಕು. ಇಲ್ಲಿ ನೇಚರ್ ಹೆಂಗಿದೆ, ಪ್ರಕೃತಿ ಹೇಗಿದೆ ಅಂದರೆ ಇಲ್ಲಿದೆ ಒಂದು ಲೆಕ್ಕ ಇದೆ. ಆ ಲೆಕ್ಕ ಎಲ್ಲರೂ ಮುಗಿಸ್ಲೇಬೇಕಿಲ್ಲಿ. ಲೆಕ್ಕ ಮುಗಿದ ಮೇಲೆ ಈ ಭೂಮಿ ಬಣ್ಣದ ಬುಗುರಿ ಆಟ ನಿಲ್ಲಬೇಕು. ಲೆಕ್ಕ ಮುಗಿಲಿಲ್ಲ ಅಂದರೆ ಲೆಕ್ಕ ಮುಗಿಸ್ಲೇಬೇಕು. ಆಮೇಲೆ ಅನಾರೋಗ್ಯ ಅನ್ನೋದು ಕೂಡ ನಾವೇ ತಂದ್ಕೊಂಡಿರ್ತೀವಿ. ನಮ್ಮದೇ ಪಾತ್ರ ಇರುತ್ತೆ, ನಮ್ಮದೇ ಸ್ಥಿತ್ಯಂತರಗಳಿರುತ್ತೆ, ನಾವೇ ಮಾಡ್ಕೊಂಡಿರ್ತೀವಿ, ನಮ್ಮದೇ ಜೀವನ ಕ್ರಮ ಇರುತ್ತೆ, ನಮ್ಮ ಆಹಾರ ಕ್ರಮ ಇರುತ್ತೆ. ಇದು ನಮ್ಮದೇ ಆಗಿರೋದ್ರಿಂದ ನಿಮ್ಮ ಅನಾರೋಗ್ಯನೂ ಕೂಡ ನೀವು ಪ್ರೀತಿಸೋಕ್ಕೆ ಶುರುವಾಗಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮಗೆ ಹೊಟ್ಟೆ ನೋವು ಬಂದರೆ ನೀವು ಅದನ್ನು ಗಮನಿಸಬೇಕು ಅಂತ ಅದು ಹೇಳ್ತಾ ಇದೆ. ತಲೆನೋವು ಬಂದರೆ ತಲೆನ ಜ್ಞಾಪಿಸ್ಬೇಕು, ನೆನಪಿಸ್ಕೋಬೇಕು, ಅದನ್ನು ಗಮನಿಸಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ನಿಮ್ಮ ನೋವುಗಳನ್ನು ನೀವು ಪ್ರೀತಿಸೋದಕ್ಕೆ ಶುರುವಾಗ್ಬಿಟ್ರೆ ಅದು ನಿಮ್ಮನ್ನು ಬಿಟ್ಟೋಗ್ಬಿಡ್ತವೆ. ಯಾಕೆಂದರೆ ಇವನೇನೇ, ನಾನು ಎಷ್ಟು ನೋವು ಕೊಟ್ಟರು ನನ್ನೂ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪ್ರೀತಿಸ್ತಾನೆ ಅಂತ. ಇಟ್ಸ್ ವೆರಿ ಸಿಂಪಲ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಏನಂದರೆ ನಮ್ಮ ಅರ್ಥೈಸುವಿಕೆಯ ಜೀವನ ಏನಂದರೆ, ಬಹುಶಃ ನನಗೆ ಈ ಘಟನೆ ನಡೆದಿದ್ದು, ನಾನು ಇನ್ನೂ ಹೆಚ್ಚು ಪ್ರಜ್ಞೆಯಿಂದ ಬದುಕಬೇಕು, ಇನ್ನೂ ಹೆಚ್ಚು ಸರಿಯಾಗಿ ಬದುಕಬೇಕು, ಇನ್ನೂ ಹೆಚ್ಚು ಪ್ರೀತಿಯಿಂದ ಬದುಕಬೇಕು, ಇನ್ನೂ ಹೆಚ್ಚು ನನಗೆ ಕೊಟ್ಟಿರುವ ಸಮಯವನ್ನು, ಈ ಜೀವಿತದ ಅವಧಿಯಲ್ಲಿ ನೇಚರ್ ಕೊಟ್ಟಿರುವ ಅವಧಿಯನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಒಂದೊಂದು ಸಲ ಅಲಾರಾಮ್ ಹೊಳೆಯುತ್ತೆ. ಸರ್, ಈಗ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಈ ಅಪ್ಪು ಸರ್ ಹೋದ್ಮೇಲಂತೂ ಈಗ ನನಗೆ ಗೊತ್ತಿರೋಂಗೆ ಈಗ ನಮ್ಮ ಸುತ್ತಮುತ್ತಲಿನವರು ಸಣ್ಣ ಗ್ಯಾಸ್ಟ್ರಿಕ್ ಆದರೂ ಹೋಗಿ ECG ಮಾಡಿಸ್ಕೊಳ್ಳೋದು, ಇನ್ನೊಂದೇನೋ ಭಯ ಪಡ್ತಾರೆ. ಒಂದು ಎದೆ ನೋವು ಬಂತು ಅಂದರೆ, ಈ ಕೈ ನೋವು ಬಂತು ಅಂದರೆ ನನಗೇನೋ ಆಗುತ್ತೆ ಅಂತ ಆ ಒಂದು ಭಯದಲ್ಲೇ ಬದುಕ್ತಾ ಇದ್ದಾರೆ. ಸೊ ನಿಜಕ್ಕೂ ಹೆಂಗಿರುತ್ತೆ ಸರ್ ಆ ಅನುಭವ ನಿಮ್ಗಾಗಿದೆ? ನಂಗೆ ಹೇಳ್ತಾ ಇದ್ರಿ ಏನು ಗೊತ್ತಾಗೋದಿಲ್ಲ, ಸಡನ್ನಾಗಿ ಆಗ್ಬಿಡುತ್ತೆ ಅಂತ ಹೇಳಿ. ಆ ಅನುಭವನ ಹಂಚ್ಕೋಬಹುದಾ ಸರ್? ಇದು ಏನಂದರೆ, ಇದೇನು ಆಗುಂತಕ ಅಲ್ಲ, ಇದಕ್ಕೆ ಪರಿಹಾರನೂ ಹೇಳ್ತೀನಿ. ಇದು ಆಗುಂತಕ ಅಲ್ಲ, ನಿಮಗೆ ಲಕ್ಷಣಗಳಿರುತ್ತೆ. ವೆನ್ ಯು ಹ್ಯಾವಿಂಗ್ ಹೈಪರ್ ಟೆನ್ಷನ್, BP ಇಶ್ಯೂಸ್ ಇದ್ದರೆ, ಟ್ರೈಗ್ಲಿಸರೈಡ್ಸ್ ಇದ್ದರೆ, ಕೊಲೆಸ್ಟ್ರಾಲ್ಸ್ ಇದ್ದರೆ, ಡಾಕ್ಟ್ರನ್ನ ಸಂಪರ್ಕ ಮಾಡಿ ಅದಕ್ಕೆ ಏನು ನಿಮ್ಮ ಜೀವನ ಶೈಲಿ, ಒನ್ಸ್ ಅಗೇನ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನು, ನಿಮ್ಮ ನಿದ್ರೆ ಎಷ್ಟಿದೆ, ನಿಮ್ಮ ಓಡಾಟ ಎಷ್ಟಿದೆ, ನಿಮ್ಮ ಆಹಾರ ಕ್ರಮ ಏನಿದೆ, ಸ್ವಲ್ಪ ಒಂದು 3 to 4 months ಅದರ ಮೇಲೆ ಎಕ್ಸಸೈಸ್ ಮಾಡಬೇಕು. ಒಂದು ಸಲ ಕೆಲವರಿಗೆ ಅನುವಂಶಿಯಾಗೂ ಬರುತ್ತೆ. ಈಗ ನಂದು ಅನುವಂಶೀಯ ಫ್ಯಾಮಿಲಿ ಇದರಲ್ಲೂ ಇರುತ್ತೆ. ನನ್ನ ಕುಟುಂಬದಲ್ಲಿ 17 ಜನಕ್ಕೆ ಹೃದಯಾಘಾತ ಆಗಿದೆ. ಆದರೆ 4 ಸಲ ಹೃದಯಾಘಾತ ಆದರೂ ಎಲ್ಲರೂ 86-90 ವರ್ಷ ಬದುಕಿದ್ದಾರೆ. ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಆಮೇಲೆ ಅವರ ಜೀವನ ಶೈಲಿ ಅಂತ ಹೇಳಿದೆ, ಮತ್ತು ಅವರ ಔಷಧಿಗಳು ತೊಗೊಂಡಿದ್ದಿರುತ್ತೆ, ಮತ್ತು ಹೇಳಿದ್ನಲ್ಲ ಆಹಾರ, ಆಸೆ, ಆಲೋಚನೆಗಳಿರುತ್ತೆ. ಮೊದಲು ಭಯಪಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು, ನಿಮ್ಮ BP ಲೆವೆಲ್ಲು, ಇನ್ನೇನೋ ಬದಲಾವಣೆ ಆಗ್ತಾಯಿದೆ ದೇಹ ಅಂದರೆ, ಎಲ್ಲರೂ ಎಲ್ಲದಕ್ಕೂ ಮನಸ್ಸು ಅಂತಾರೆ. ಆದರೆ ದೇಹನೇ ನಿನ್ನ ಮನಸ್ಸನ್ನು ಬಾಡಿ ಮೈಂಡ್ ಸೋಲ್ ಅಂತ ಏನು ಡಿವೈಡ್ ಮಾಡಿದ್ರೆ
ನಿನ್ನ ಆಲೋಚನಾ ಕ್ರಮನ ನಿನ್ನನ್ನು ಹೊತ್ತುಕೊಂಡು ತಿರುಗ್ತಾ ಇರೋದು ಈ ದೇಹ. ನೀನು ಎಲ್ಲಿದೆಯಾ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರಬೇಕು ಅಂದರೆ, ನಾನು ಈ ದೇಹದಲ್ಲಿದ್ದೀನಿ, ಈ ದೇಹ ನನ್ನನ್ನು 24 ಗಂಟೆ ನನ್ನನ್ನು ಹೊತ್ಕೊಂಡು ತಿರುಗ್ತಾ ಇದೆ, ಈ ದೇಹನೇ ಬಾಡಿನೇ ಎಲ್ಲರೂ ಚಕ್ರವರ್ತಿ ಚಂದ್ರಚೂಡ ಅಂತ ಇರೋದು, ಇದನ್ನೇ ಯಶೋಧ ಪೂಜಾರಿ ಅಂತ ಇರೋದು, ಆಲೋಚನೆಗಳನ್ನಲ್ಲ. ಅದು ನಿಮ್ಮ ಪ್ಯಾಟ್ರನ್ ಆಫ್ ಲೈಫ್ ಅಷ್ಟೇ, ಜೀವನ ಕ್ರಮ, ನಿಮ್ಮ ಬದುಕು ರೂಢಿಸ್ಕೊಂಡಿರ್ತೀರ. ಸೊ ಈ ದೇಹ 24 ಗಂಟೆ ನಿಮ್ಮನ್ನು ಹೊತ್ಕೊಂಡು ತಿರುಗುವಾಗ ಅದು ದೇಗುಲ ಥರ ನೋಡ್ಕೊಳ್ಳಿ. ದೇಹಾಲಯವೇ ದೇವಾಲಯವು, ಅದನ್ನು ಅದ್ರ ಥರ ನೋಡ್ಕೊಳ್ಳಿ, ಅದನ್ನು ಗಮನಿಸಿ, ಅದನ್ನು ಪ್ರೀತಿಸಿ. ನಿಮಗೆ ಕಾಯಿಲೆ ಆದರೆ, ನಿಮಗೆ ಇನ್ನೊಂದು ಪ್ರಾಬ್ಲಮ್ ಆದರೆ, ನೀವು ಯಾವ್ದಾರ ಸಾಹಸಗಳನ್ನು ಮಾಡ್ತಿದ್ರೆ, ನೀವು ಏನೇ ಮಾಡ್ತಾಯಿದ್ರು ನಿಮಗೆ ಅಂತಿಮ ಕ್ಷಣದ ತನಕ ಸಹಕರಿಸೋದು ಈ ದೇಹ. ಸೊ ಅದನ್ನು ತುಂಬ ಗಮನಿಸಿ. ಮನಸ್ಸು ತುಂಬ ಮರ್ಕಟ, ಮೈಂಡು ಬಾಡಿಯಲ್ಲಿ ಮೇಲಿದೆ, ಬಾಡಿ ಪಾರ್ಟ್ಸ್ ಎಲ್ಲ ಕೆಳಗಡೆ ಇದೆ. ಇದು ರೂಲ್ ಮಾಡುತ್ತೆ, ಬೇಡ, ಅದು ವಿಚಿತ್ರವಾಗಿ ರೂಲ್ ಮಾಡೋದು. ಈಗ 5 ಬಿರಿಯಾನಿ ತಿನ್ನಬೇಕು ಅಂತಲೇ ರೂಲ್ ಮಾಡೋದು, ಎಲ್ಲ ಬೇಕು ಅಂತಲೇ ಮಾಡೋದು. ಸೊ ಅದನ್ನು ನಿಯಂತ್ರಣದಲ್ಲಿಟ್ಕೊಂಡು ದೇಹನ ಮೂರನ್ನು ಒಂದು ಅಲೈನ್ಮೆಂಟಲ್ಲಿ ತಂದಿಟ್ಟರೆ ಸಾಕು, ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ. ಆಮೇಲೆ ಒಂದನ್ನು ದಿನ ಓದ್ತೀನಿ ನಾನು. ಒಂದು, ಎಲ್ಲ ಜೀವಿಗಳಂತೆ, ಈ ಜಗತ್ತಿನಲ್ಲಿ ಹುಟ್ಟಿರುವ ಎಲ್ಲ ಜೀವಿಗಳಿಗಂತೆ ನನಗೂ ಒಂದು ಸಾವಿದೆ. ಇದು ಎಲ್ರಿಗೂ ಅನ್ವಯ ಆಗುವಂಥ ಸಾಲು, ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಎಲ್ಲರೂ ಅನುಸರಿಸ್ಬೇಕಾದಂಥದ್ದು. ಬೆಳಗ್ಗೆ ಎದ್ದು ಇದನ್ನು ಓದ್ಕೊಳ್ಳಿ. ಈ ಜಗತ್ತಿನ ಎಲ್ಲ ಜೀವಿಗಳಂತೆ, ಎಲ್ಲ ಜಂತುಗಳಂತೆ, ಕ್ರಿಮಿಕೀಟಗಳಂತೆ, ನಾಯಿ ನರಿಗಳಂತೆ, ಹುಲಿ ಸಿಂಹಗಳಂತೆ, ಸಸ್ಯರಾಶಿಗಳಂತೆ, ಈ ಅಖಂಡ ಜೀವಕೋಟಿಗಳಂತೆ ನನಗೂ ಕೂಡ ಒಂದು ಸಾವಿದೆ ಅಂದ ತಕ್ಷಣ ನಿಮ್ಮ ವಿಕೃತಿ, ನಿಮ್ಮ ಪ್ರಕೃತಿ, ನಿಮ್ಮ ದ್ವೇಷ, ನಿಮ್ಮ ಸಿಟ್ಟು, ನಿಮ್ಮ ಕೋಪ ಕಂಟ್ರೋಲಿಗೆ ಬರುತ್ತೆ. ನನಗೊಂದು ಸಾವಿದೆ, ಐ ಹ್ಯಾವ್ ಎ ಎಂಡ್ ಅಂತ ಬರುತ್ತೆ. ಎರಡನೇದು, ಸಂಜೆ ಮಲಗುವಾಗ ನಾನೊಂದು ಓದ್ಕೋತೀನಿ, ಇನ್ನೊಂದನ್ನು ಗಮನ ಮಾಡ್ಕೋತೀನಿ. ಇವತ್ತು ನಾನು ನನ್ನ ಜೊತೆ ಒಡನಾಡಿದ ಎಲ್ಲ ಜೀವಿಗಳನ್ನು ಅತ್ಯಂತ ಕಡಿಮೆ ನೋಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಇನ್ನೊಬ್ಬರು ನೋಯಿಸ್ಬೇಡಿ. ಈ ವ್ಯಾವಹಾರಿಕ ಜಗತ್ತಲ್ಲಿ ಆಗಲ್ಲ. ಇದು ಎರಡೇ ನನ್ನ ಮೂಲ ಮಂತ್ರ. ನನಗೂ ಒಂದು ಸಾವಿದೆ ಅನ್ನುವ ಸತ್ಯ. ಎರಡನೇದು, ನಾನು ಅತ್ಯಂತ ಕಡಿಮೆ ನೋಯಿಸಿದ್ದೀನಿ ಅಥವಾ ಹೆಚ್ಚು ಸಂತೋಷಪಡಿಸಿದ್ದೀನಿ ಜಗತ್ತನ್ನು. ಮೊದಲನೇದಾಗಿ ನನ್ನನ್ನು ನಾನು ತುಂಬ ಸಂತೋಷವಾಗಿ ಇಟ್ಕೊಂಡಿದ್ದೀನಿ, ಸರಿಯಾದ ಕೆಲಸ ಮಾಡಿದ್ದೀನಿ. ಇದರ ನಡುವೆನೇ ಜೀವನ ನಡೆಯೋದು. ಇದೇ ದೈವ ಸೂತ್ರ, ಇದೇ ಭಗವದ್ಗೀತೆಯ ಸೂತ್ರ, ಇದೇ ಕುರಾನ್ ಸೂತ್ರ, ಇದೇ ಜೀಸಸ್ ಸೂತ್ರ, ಎಲ್ಲದರ ಸೂತ್ರ ಇದು. ಸೊ ನಾನು ಅವತ್ತು ಭಯ ಪಡಲಿಲ್ಲ. ತಾಯಿ ಕೆಳಗಡೆ ಇದ್ದರು. ಇನ್ನು ಅವ್ರಿಗೆ ಹೇಳಿದ್ರೆ, ಈಗ ಯಾರೋ ಸ್ನೇಹಿತರು ಕರಿಬೋದು, ಅವರೆದ್ದು ರೆಡಿಯಾಗಿ ನನಗೊಂದಷ್ಟು ಸಲಹೆಗಳು ಕೊಟ್ಟು ಹಾಗೆ ಮಾಡು ಹೀಗೆ ಮಾಡು ಅನ್ನೋದಕ್ಕಿಂತ ಬೆಟರ್. ಆ್ಯಕ್ಚುಲಿ ನೀವು ಬೇರೆಯವ್ರಿಗೆ ನಾನು ಸಲಹೆ ಹೇಳ್ತಾ ಇದ್ದೀನಿ, ಕರಿಬೇಕು, ಏನಾದ್ರು ಮಾಡಬೇಡಿ ಈ ಥರ ಧೈರ್ಯ ಆಗೋದಿಲ್ಲ ಎಲ್ಲರಿಗೂ. ಬಟ್ ನಾನು ನಂದು ಕಾರ್ ತೆಗೆದ್ರೆ ಗೊತ್ತಾಗೋದಲ್ಲೇ ಹೋಗ್ಬೋದು ರಸ್ತೆಯಲ್ಲಿ ಏನಾರು ಆದರೆ ಅಂತೇಳಿ ಬೈಕಲ್ಲೇ 5:30ಗೆ ಎದ್ದು ಸೀದಾ 2 ಹಾಸ್ಪಿಟ್ಲ್ಗಳನ್ನು ಬದಲಾಯಿಸಿ ಅಲ್ಲಾಗೋ ಕ್ರಮಗಳನ್ನೆಲ್ಲ, ಇದು ಹೌದು, ಈಗ ಕಣ್ಣು ಆಫ್ ಆಗುತ್ತೆ, ಯಾಕೆ ಅಂತಂದರೆ ಬ್ರೈನ್ಗೆ ಆಕ್ಸಿಜನ್ನು ಹೋಗೋದಿಲ್ಲ, ಇದು ನನಗೆ ಕಾರ್ಡಿಯಕ್ಕೆ ಆಗಿರೋದು, ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡಿದ್ಮೇಲೆ ಇದು ವಿಶ್ವಾಸ. ಎಗೇನು ನಿಮಗೆ ಶ್ವಾಸ ಮತ್ತು ವಿಶ್ವಾಸ, ನಮ್ಮ ಮೇಲೆ ನಮಗಿರುವ ವಿಶ್ವಾಸ, ನೇಚರ್ ಮೇಲಿರೋ ವಿಶ್ವಾಸ, ನನ್ನ ಧ್ಯಾನ, ಇದುವರೆಗೂ ಮಾಡ್ತಾಯಿದ್ದಿದ್ದು ಧ್ಯಾನ, ನನ್ನ ಮೆಡಿಟೇಷನು, ನನ್ನ ಡಯೆಟ್ಟು, ನನ್ನ ವರ್ಕೌಟ್ಸು, ನನ್ನ ಎಕ್ಸಸೈಸು, ನಾನು ಆ್ಯಕ್ಟಿವಿಟಿಯಿಂದ ಇಟ್ಕೊಂಡಿದ್ದು, ಇವೆಲ್ಲವೂ ಕೂಡ ಪ್ರಯೋಜನಕ್ಕೆ ಬಂದಿದ್ದೆ. ಎಲ್ಲರೂ ಹೇಳ್ತಾರೆ ನನಗೆ ತುಂಬ, ನೀವು ಜಿಮ್ ತುಂಬ ಮಾಡ್ತಾಯಿದ್ದೆ. ಇಲ್ಲ, ಅದನ್ನು ಮಾಡಿದ್ದಕ್ಕೆ ಆ 20 ನಿಮಿಷ ನನ್ನನ್ನು, ಮತ್ತು ನನಗಿರೋ ಸ್ನೇಹಿತರು, ನನ್ನ ಆಪತ್ಕಾಲಕ್ಕೆ ಬಂದಂಥ ಸ್ನೇಹಿತರುಗಳು, ಡಾಕ್ಟರ್ಸ್ಗಳು, ನನಗಿರುವ ವೈದ್ಯರ ಸಲಹೆಗಳು, ಇವತ್ತು ನೋಡಿ ನಾನು ಸಾಮಾನ್ಯ ಮನುಷ್ಯನಿಗಿಂತ ಹೆಚ್ಚು ಆರೋಗ್ಯವಾಗಿದ್ದೇನೆ. ಬಿಕಾಸ್ ಐ ಕ್ವಿಟ್ ಸ್ಮೋಕಿಂಗ್. ಐ ಡೂ ಫಾಲೋ ಒಂದು ಒಳ್ಳೆ ಆಹಾರ ಕ್ರಮನ ಫಾಲೋ ಮಾಡ್ತೀನಿ, ಕರೆಕ್ಟಾಗಿ ನನ್ನ ಸಮಯನ ಯೂಸ್ ಮಾಡ್ಕೊಳ್ತೀನಿ, ಸರಿಯಾದ ಮತ್ತು ತುಂಬ ಸಂತೋಷವಾಗಿ ನನ್ನನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮ್ಮೆಲ್ಲರಿಗಿಂತ ಹೇಳಬೇಕು ಅಂದರೆ ಹೆಚ್ಚು ಆರೋಗ್ಯವಾಗಿದ್ದೀನಿ, ಇನ್ನೂ ಹೆಚ್ಚು ಆಯಸ್ಸಲ್ಲಿದ್ದೀನಿ. ಯಾಕೆಂದರೆ ಯಾವಾಗಲೂ ನಾನು ಜೀನನ್ನು ಜ್ಞಾಪಿಸ್ಕೊಳ್ತೀನಿ. ಅವನೊಬ್ಬ ಕವಿ, ಅವನು ಸತ್ತ 70 ವರ್ಷಕ್ಕೆ ಅವನು ಬರೆದಿದ್ದು ಏನಂದರೆ, ಇಲ್ಲಿ ಎಲ್ಲವೂ ಮರಳಿ 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 ಬರುತ್ತೆ, ಇಲ್ಲೆಲ್ಲವೂ ಮರಳಿ ಮರಳಿ ಬರುತ್ತೆ. ಯಾವಾಗ ನೀನು ಒಂದು ಮರಳು ಕಣ ಅಷ್ಟೇ ಅಂತ ನೀನು ಅನ್ಕೋತೀಯೋ, ಆವಾಗ ನಿನಗೆ ಬರಬೇಕಾದದ್ದೆಲ್ಲ ಮರಳಿ 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 ಬರುತ್ತೆ. ಅದು ಸುಖ ಇರ್ಬೋದು, ದುಃಖ ಇರ್ಬೋದು, ಜೀವ ಇರ್ಬೋದು, ಜನ್ಮ ಇರ್ಬೋದು. ಎಷ್ಟು ವರ್ಷದಿಂದ ನೀವು ನಾನು ನೋಡ್ತಾ ಇದ್ದೀತೆ, ಎಷ್ಟು ವರ್ಷ ನಾನು ಹೆಂಗಿದ್ದೀನಿ ಹಂಗೆ. ಸೊ ನಿನಗೆ ಬರಬೇಕಾದದ್ದೆಲ್ಲವೂ ಮರಳಿ ಮರಳಿ ಬರಬೇಕಾದರೆ ನೀನು ಒಂದು ಕಣ, ಒಂದು ಮರಳು ಕಣ ಅನ್ನುವಷ್ಟು ಹಂಬಲ ವಿಧೇಯನಾಗಿದ್ದಾಗ ಮಾತ್ರ ನಿನಗೆ ಬರಬೇಕಾಗಿದ್ದೆಲ್ಲವೂ ಮರಳಿ ಬರುತ್ತೆ ಅಂತ. ನಾನೀಗ ಮರಳು ಕಣ ಆಗಿದ್ದೀನಿ. ಜೀವ ಕಾಯನಾಥ್ಕ ಆಶೀರ್ವಾದ್.
ಎಲ್ಲವೂ ಮರಳಿ ಬಂದಿದೆ ನಮ್ಮ ತಾಯಿ ತಂದೆ ಆಶೀರ್ವಾದ. ಎಷ್ಟು ಅದ್ಭುತವಾಗಿ ಮಾತಾಡ್ತೀರಾ ನೀವು. ಅಂದರೆ ಪುಸ್ತಕಗಳನ್ನು ಅದು ಎಷ್ಟು ಓದಿರ್ತೀರಾ, ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರಾ, ಎಷ್ಟು ಅನುಭವಿಸಿರ್ತೀರಾ ಅನ್ನೋದು ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್. ಸರ್, ಇದೆಲ್ಲ ಆದಾಗ ಕಷ್ಟಕ್ಕೆ ನಿಲ್ಲುವವರು ಅವಾಗಲೇ ಹೇಳ್ತಿದ್ರು ಆಪದ್ಬಾಂಧವವಾಗಿ ಯಾರು ಬಂದರು ನಮಗೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಿಂತವರು ಯಾರು ಸರ್ ನಿಮ್ಮ ಜೊತೆ? ಗೊತ್ತಾ, ಕಷ್ಟ ಬಂದಾಗ ಯಾರಿರ್ತಾರೆ, ಸುಖ ಬಂದಾಗ ಯಾರಿರ್ತಾರೆ, ಏನೂ ಇಲ್ಲದಾಗ ಯಾರಿರ್ತಾರೆ, ಆರೋಗ್ಯ ಕೈ ಕೊಟ್ಟು ಮೂಲೆಯಲ್ಲಿ ಮಲ್ಕೊಂಡಾಗ ಯಾರಿರ್ತಾರೆ, ಇದೆಲ್ಲ ಪ್ರಶ್ನೆ ಬರುತ್ತೆ ಆ ಸಂದರ್ಭದಲ್ಲಿ. ಮ್ಯಾಥಮೆಟಿಕ್ಸ್ ಕೇಳ್ತಾ ಇದ್ದೀರಾ? ಮೊದಲು ನಮ್ಮ ತಾಯಿ ಆಶೀರ್ವಾದ ನನಗೆ ನನ್ನ ಜೀವನದ ಅತಿ ದೊಡ್ಡ ಶಕ್ತಿ ಅಂದರೆ ನಮ್ಮ ಅಮ್ಮನ ಆಶೀರ್ವಾದ. ಅವರು ಅಂದರೆ ಅವ್ನು ಮನೆಗೆ ಬರ್ತಾನೆ ಬಿಡ್ರಿ ಅಂತ ಆರಾಮಾಗಿ ಕೂತಿದ್ರು ಅವರು. ಅವ್ನು ಬರ್ತಾನೆ, ಏನು ತೊಂದರೆ ಇಲ್ಲ, ಅವ್ನು ಹೇಳ್ದಲ್ಲೇ ಹೋಗಿದ್ದಾನೆ ಅಂದರೆ ಬರ್ತಾನೆ ಅವನು ಯಾವತ್ತು ಅಂತ. ಒಂದು ಎರಡನೇದು ದೊಡ್ಡ ಆತ್ಮವಿಶ್ವಾಸ ಬೇಕಿದ್ದಕ್ಕೆ. ಮೂರನೇದು ನೋಡಿ, ಈ ಮನೇಲಿ ಎಲ್ಲೂ ಅಣ್ಣನ ಫೋಟೋ ಇಲ್ಲ. ಇದು ನನ್ನ ಜಾಗ, ನನ್ನ ಇಷ್ಟು ಪುಸ್ತಕಗಳಿದೆ, ಇಲ್ಲಿ ಲಂಕೇಶ್ ಇದ್ದಾರೆ, ಥಾಮಸ್ ಸ್ಪೀಡ್ ಇದ್ದಾನೆ, ಇನ್ನೊಂದು ನನ್ನ ಪೋಸ್ಟರ್ಗಳಿದೆ, ನಾನು ಏನೇನೇನೇನೋ ಇದೆ, ದೇವ್ರ ಫೋಟೋಗಳಿದೆ, ಸಾಯಿಬಾಬಾ, ಇದು ಪೂಜಾ ಗಾಂಧಿ ಕೊಟ್ಟಿದ್ದಿದ್ದು, ಅದನ್ನು ಯಾರೋ ಬರೆದು ಕೊಟ್ಟಿದ್ದಿಲ್ಲ. ಅದೇ ತುಂಬ ದೊಡ್ಡ ಶಕ್ತಿ. ನನಗೊಂದು ವಾಯ್ಸ್ ನೋಟ್ ಬಂತು. ನಾನು ICU 2 ಆ್ಯಂಜಿಯೋಪ್ಲಾಸ್ಟಿಗೆ ತೊಗೊಂಡೋಗೋಷ್ಟೊತ್ತಿಗೆ ರಾಜೀವನ್ ಕಳಿಸಿದ್ರು ಅಣ್ಣ, ದಾದಾ. ಅಂದಾಗ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಯಿತು. ಈ ಜಗತ್ತಿಗೆ ನೀನು ಬೇಕು ಮಗನೇ, ಅಂದರೆ ನಿನ್ನಿಂದ ತುಂಬ ಕೆಲಸ ಇದೆ ಈ ಜಗತ್ತಿಗೆ ಅಂತ. ಈ ಜಗತ್ತಿಗೆ ನೀನು ತುಂಬ ಬೇಕು ಮಗನೇ, ಜಗತ್ತಿಗೆ ಬೇಡದೆ ಹೋದರೂ ನನಗಂತೂ ಬೇಕು ನೀನು. ನಾನು ಮಂಗಳೂರಲ್ಲಿದ್ದೀನಿ, ಬರೋ ಅಷ್ಟರೊಳಗಡೆ ನೀನು ಸರಿಯಾಗಿ ಕೂತಿರ್ಬೇಕು. ಇದನ್ನು ನಿನಗೆ ಹಿಂಗೆ ಮಾಡು ಅಂತ ಹೇಳ್ತಾ ಇಲ್ಲ, ನಿನಗೆ ಆರ್ಡ್ರ್ ಕೊಡ್ತಾಯಿದ್ದೀನಿ ಅಂತ ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ದಟ್ ವಾಯ್ಸ್ ನೋಟ್ ನನಗೆ ಶಕ್ತಿ ಕೊಡ್ತು. ಅದಾದ ನಂತರ ರಾಜಗೌಡ ನಾಯಕ್ ಇರ್ಬೋದು, CM ಆಫೀಸಿಂದ ಇರ್ಬೋದು, ಡಾಕ್ಟರ್ ಸ್ನೇಹಿತರಿರ್ಬೋದು, ಚಂದ್ರಶೇಖರ್, ಅಂದರೆ ಒಂದು ನಮ್ಮ ನಿರಂಜನ್ ಶೆಟ್ಟಿ, 1000 ಜನ ಇದ್ದಾರೆ ಈಗ ನಾನು ನೋಡ್ಕೊಳ್ಳೋಕ್ಕೆ. ನನ್ನ ಜೊತೆ 24 ಗಂಟೆ ಇರ್ತಾನೆ. ನಮ್ಮ ಮಂಜು, ಮೈಸೂರು ಹುಡುಗ, ಅವನು ಹೆಂಡ್ತಿ ಮಕ್ಕಳು ತಾಯಿ ಎಲ್ಲ ಬಿಟ್ಟು ಬಂದು ನನ್ನ ಜೊತೆ ಇದ್ದಾನೆ. ನಮ್ಮ ಗೊರವಿ ಇರ್ಬೋದು, ಕಾಂತರಾಜ್ ಅಂತ ಒಬ್ಬ ಹುಡುಗ, ಸಿಂಧು ಅಂತ, ಒಂದು 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 ಪಡೆನೇ ಇದೆ. ಆದರೆ ಆ ಕ್ಷಣ ವಿಶ್ವಾಸಕ್ಕೆ ಬಂದಿದ್ದು ಒಂದು ಫ್ರೂಟ್ಫುಲ್ ಆದಂಥ ಜೀವನ, ಒಂದು ಹೃದಯಪೂರ್ವಕವಾದಂಥ ಜೀವನ ಮಾಡಿದ್ದು. ಮತ್ತು ನಮ್ಮ ಸಂಪಾದನೆ ಏನು ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಆಗಲೇ ಗೊತ್ತಾಗಿದ್ದು ನಾನು ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದೀನ ಅಂತ. ಹಾಸ್ಪಿಟ್ಲಲ್ಲಿ ಪೊಲೀಸ್ನವ್ರು ನಿಲ್ಲಿಸ್ಕೊಂಡ್ಬಿಟ್ಟಿದ್ರು. ಅಣ್ಣ ಅಂತೂ ಹೆಂಗೆ ಅಂದರೆ, ನೀವು ಯಾರು ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ದಿನಕ್ಕೆ 10 ವಿಡಿಯೋ ಕಾಲ್ ಮಾಡೋರು. ಅವರು ಅವರ ಆ ವಾಯ್ಸ್ ನೋಟಲ್ಲಿ ಒಂದು ಧ್ವನಿ ಇತ್ತಲ್ಲ, ಆ ಧ್ವನಿ ಅದು ನನಗೆ ಅರ್ಥ ಆಯ್ತು. ಅವ್ರು ಏನು ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ಏನೋ ಬೇರೆ ಹೇಳ್ತಾ ಇದ್ದಾರೆ ಅಂತ. ಯಾಕೆಂದರೆ ನಂದು ಫೋಟೋ ಯಾರೋ ತೆಗೆದುಬಿಟ್ಟಿದ್ದಾರೆ. ಒಂದು ಕಲ್ಚರ್ ಇದೆ, ICUಲಿ ಬಂದು ಫೋಟೋ ತೆಗಿತಾರೆ. ಈಗ ನಾನು ಮೊನ್ನೆ ಉಮೇಶ್ ಅವ್ರದ್ದು ಅಂಥ ಹಿರಿಯ ಕಲಾವಿದ ನೋಡಿದಾಗ, ಒಂದು ICUನಲ್ಲಿ ಮಲಗಿ ಹರೀಶ್ ರಾಯ್ ಇರ್ಬೋದು, ಯಾರೋ ಇರ್ಬೋದು, ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಒಂದು ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ, ಅದೊಂದು ಸೆಲ್ಫಿ ತಕ್ಕೋತಾರೆ, ಅವ್ರು ಕೆಲವೊಂದು ವೀಡಿಯೋ ಮಾಡಿಸ್ಕೋತಾರೆ. ನಂದು ನಿಮ್ಮದು ಒಡನಾಟ ಹೆಂಗಿತ್ತು ಅಂದರೆ ಅವ್ರ ಬಗ್ಗೆ ಅವರಲ್ಲಿ ಹೇಳ್ಕೋತಾರೆ. ಈಗ ಯಾರೋ ದೊಡ್ಡ ಗಣ್ಯ ವ್ಯಕ್ತಿ ಅವ್ರ ಅಸ್ತಂಗತರಾದರೆ, ತೀರಿ ಹೋದರೆ, ಅವರ ಪಾರ್ಥಿವ ಶರೀರಕ್ಕೆ ನಮಸ್ಕಾರ ಹಾಕಕ್ಕೆ ಹೋದವರು ಕ್ಯಾಮ್ರಾಗಳಿಲ್ಲದೆ ಹೋದರೆ ಬರೋದೇ ಇಲ್ಲ ಅಲ್ಲಿಂದ. ಅಂಥ ಒಂದು ಕಾಲ್ಗಟ್ಟದಲ್ಲಿ ಬದುಕ್ತಾಯಿದ್ದು. ಬೈಟ್ ಕೊಡಲೇಬೇಕು ಅವರು. ನನಗೆ ನಿನ್ನೆ ತಾನೇ ಅವರು ಫೋನ್ ಮಾಡಿದರು, ನೀನು ಎಷ್ಟು ಬುದ್ಧಿವಂತ ಅಂತ ಹೇಳ್ತಾಯಿದ್ರು. ಅವ್ರು ತನ್ನ ಬಗ್ಗೆ ತಾನು ಹೇಳ್ಕೊತಾ ಇರ್ತಾರೆ. ಈ ಥರದೊಂದು ಕೆಟ್ಟ ಒಂದು ಕಾಲಘಟ್ಟದಲ್ಲಿ ಬದುಕುವಾಗ ಯಾರೋ ನಂದೊಂದು ICUಯಿಂದ ಫೋಟೋ ತೆಗೆದು ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೆ, ಅಣ್ಣಂಗೆ ಕಿಚ್ಚ ಅಂದರೆ ಅದು ಮೈಯೆಲ್ಲ ಹೃದಯ ಇರೋ ಮನುಷ್ಯ. ಒಂದು ಕಡೆ ಕೋಪ ಬರ್ತಾಯಿದೆ ಅವ್ರಿಗೆ, ಈ ಅವ್ನ ಫೋಟೋ ಹಿಂಗೆ ತೆಗ್ದಿದ್ದಾರಲ್ಲ, ಅವ್ನು ಮುಂದೆ ಅವ್ನಿಗೆ ತೊಂದರೆ ಆಗುತ್ತಲ್ಲ ಅಂತ. ಎರಡನೇದು ಅವ್ನು ನಾನು ಹಿಂಗೆ ನೋಡಬೇಕಲ್ಲ ಅಂತ ವಿಡಿಯೋ ಕಾಲ್ ಮಾಡ್ಬಿಟ್ಟು, ನಾನು ನಿಂಗೆ ನೋಡೋಕ್ಕೆ ಇಷ್ಟಪಡಲ್ಲ, ನೀನು ಹಾಸ್ಪಿಟಲ್ ಡ್ರೆಸ್ಸಿಂದ ನೀನು ಮಾಮೂಲಿ ಇದಕ್ಕೆ ಹಾಕಿದ್ಮೇಲೆ ಹೇಳು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಬೇಗ ಎದ್ದು ಬರಬೇಕು, ಮಾಡೋದಕ್ಕೆ ತುಂಬ ಕೆಲಸ ಇದೆ. ನನಗೆ ಗೊತ್ತು ಇದು ದೊಡ್ಡ ವಿಷಯ, ಆದರೆ ನನಗೆ ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯಾ, ನೀನು ಮಾಡ್ತೀಯಾ ಅಂತ ನಂಗೆ ಗೊತ್ತಿದೆ. ಇದಕ್ಕೆ ಎಷ್ಟು ಖರ್ಚಾಗಲಿ ಏನಾಗಲಿ, ಫಸ್ಟು ಚಂಪಕಧಾಮ ಶ್ರೀರಾಮ್ ಸರ್ ಎಲ್ಲರೂ ಕಳಿಸಿದ್ರಲ್ಲ ಅವರು, ಏನು ಖರ್ಚಾಗುತ್ತಂತೆ ಏನಾಗುತ್ತಂತೆ, ಒಂದು ಮೆಸೇಜ್ ಪಕ್ಕದಲ್ಲಿರೋರು ಮಾಡಬೇಕಷ್ಟೆ. ನೀನು ಸುಮ್ಮನೆ ಟ್ರೀಟ್ಮೆಂಟ್ ತೊಗೋಬೇಕಂತ ಅಷ್ಟೇ. ಅವರು ಮಂಗಳೂರು ಒಂದು ಪಿಲಿನಿಲಿಕೆ ಕಾರ್ಯಕ್ರಮಕ್ಕೆ ನಮ್ಮ ಮಿಥುನ್ ರೈ ಮಾಡಿದ ಪ್ರೋಗ್ರಾಮ್ಗೆ ಹೋಗಿದ್ರು ಅವತ್ತು ಅವರು. ಆ್ಯಕ್ಚುಲಿ ಪ್ರತಿ ವರ್ಷ ಹೋಗ್ತಿದ್ದೆ ನಾನು, ಅವ್ರ ಇರ್ತೀನಲ್ಲ ಜೊತೆಯಲ್ಲಿ. ಆ ಥರದ್ದೊಂದು ಅವರು ಹೇಳಿದ್ದು, ಈ ಫೋಟೋ ತೆಗೆದವ್ರು ಯಾರು ಅಂತ ಶುರು ಮಾಡಿಬಿಟ್ರು. ನಾನು ಆಮೇಲೆ ಸಮಾಧಾನ ಮಾಡಿದೆ, ಬಿಡಿ ಆಯಿತು ಮಾಡಿಬಿಟ್ಟಿದ್ದಾರೆ, ಈ ಥರದೊಂದು ಇದರಲ್ಲಿ ಇದ್ದೀವಿ ಅಂತ. ಅಂದರೆ ಅವ್ರ ಮನಸ್ಸು ಹಂಗೆ. ಆಮೇಲೆ ಅಸಂಖ್ಯವಾದ ಸ್ನೇಹಿತರು, ಈಗ ನಾನು ಸಂಪಾದಿಸಿರುವ
ಹೇಳ್ತಾ ಹೋದರೆ ಹೆಸರಷ್ಟು ದೊಡ್ಡದು ಸ್ನೇಹಿತರು, ಪ್ರತಿಯೊಬ್ಬರು ಮನೆಗೆ ಬಂದವರು ಇವಾಗಲೂ ಕೂಡ ಈಗ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ನೀನು ಗೆದ್ಕೊಂಬಿಟ್ಟೆ ಇನ್ನೊಂದು 30 ವರ್ಷ, ನೀನು ಇನ್ನೆಷ್ಟು ಜನಕ್ಕೆ ಎಡೆ ಹಿಡಿತೀಯೋ ಗೊತ್ತಿಲ್ಲ, ಇನ್ನೂ ಕಷ್ಟ ಇದೆ ಗುರು ಅಂತ. ಅದಕ್ಕೆ ನಾನು ಮೊನ್ನೆ ಏನೋ ಬರಿತಾ ಇದ್ದೆ, ನನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನು ಕೊಟ್ಟ ಸರ್ಪ್ರೈಸ್ಗಳಲ್ಲಿ ಯಾರಿಗಾದರೂ ಬೇಸರ ಆಗಿದ್ದರೆ ಸಾರಿ, ಯಾಕೆಂದರೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ತುಂಬ ಕೊಡ್ತೀನಿ ಅಂತ. ಸೊ ಅವರೆಲ್ಲರಿಗೂ ಧನ್ಯವಾದ ಹೇಳೋದು ಚಿಕ್ಕದಾಗುತ್ತೆ. ಅದು ಅವರು ಹೇಳಿದ್ದಂದರೆ, ನಿನಗೇನು ಬೇಕಾದರೂ ಅಣ್ಣ ಹೇಳಿದ್ದು, ಅದಕ್ಕೆ ಅವ್ರು ನಾನು ದಾದಾ ಅಂತ ಕರೆಯೋದು. ಕಿಚ್ಚ ಅಂದ್ರೆ ಅದೇನೆ, ನೀನು ನನ್ನ ಹತ್ರ ಡಿಮ್ಯಾಂಡ್ ಮಾಡಬೇಕು, ನಾನೇನೋ ಬಂದು ಔಪಚಾರಿಕವಾಗಿ ಮಾಡೋ ವಿಷಯ ಅಲ್ಲ ಇದು. ಡಿಮ್ಯಾಂಡ್ ನಿನಗೇನು ಬೇಕು, ನನಗಿದು ಬೇಕು ಅಂತ ಹೇಳಬೇಕು ನೀನು, ಅಥವಾ ನಾನೇನೋ ಮಾಡ್ತೀನಿ ಅದನ್ನು ನೀನು ಮಾಡಬೇಕು ಅಂತ. ಒಂದು ಅವ್ರ ಬಗ್ಗೆ ಒಂದು ಮಾತು ಹೇಳಿ ಮುಂದಿನ ಇದಕ್ಕೆ ಹೋಗೋಣ. ಅವ್ರು ಬ್ಯಾಂಕಾಕ್ ಹೋಗಿದ್ದಾರೆ, ನನ್ನ ಫಾದರು ಮಾಡಿಲ್ಲ ರೀ ಹಿಂಗೆ. ಬ್ಯಾಂಕಾಕ್ ಹೋಗಿದ್ದಾರೆ, ಬಂದರು. ಯೂಶ್ವಲಿ ಅವ್ರು ಹೊರದೇಶಕ್ಕೆ ನಾವು ಹೋದಾಗ ಒಂದು 4 ದಿನ ಮಿಸ್ ಮಾಡ್ಕೊಂಡಿರ್ತೀವಿ, ಕೆಲಸ ಇರುತ್ತೆ. ಬಂದ್ರಾ ಬರ್ಬೋದಾ ಈಗ, ಬರ್ಬೋದಾ ಅಂತ ಕೇಳೋದನ್ನು ಬಿಟ್ಬಿಡು ಅಂತಂದರು. ಅದು ಅಮ್ಮಮ್ಮ ಇಶ್ವಾದಾಗಿಂತ ಅದೊಂದು ಮೆಸೇಜ್ ಕಳಿಸಿದ್ರು, ಇನ್ಮೇಲೆ ಇನ್ನು ಕೇಳಬೇಡ ನೀನು ಅಂತ. ಹೋದೆ, 4 ಜೊತೆ ಶೂ ತಂದಿದ್ರು. ಆ ಶೂ ರೇಟ್ ಬೇಡ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾನೆಂತೂ ಆ ಶೂಗಳು ಹಾಕ್ಕೊಂಡಿಲ್ಲ ಇಷ್ಟು ವರ್ಷ. ನಾನು ಎಲ್ಲ ಈ ಆ ಶೂ ಎಲ್ಲ ಯಾಕೆ ಹೊತ್ಕೊಬರಕ್ಕೆ ಹೋದ್ರಿ, ಅದು ಏರ್ಪೋರ್ಟಲ್ಲಿ ಇದೆಲ್ಲ ಇರುತ್ತಲ್ಲ ಮಾಡುತ್ತಲ್ಲ. ಇಲ್ಲ, ನನಗೆ ಶೂ ತೊಗೊಂಡೆ, ನೀನು ನೋಡ್ತಾ ಇದ್ನಲ್ಲ ಚಿನ್ನ, ನಿನಗೆ ಶೂ ತರಬೇಕು ಅನ್ನಿಸ್ತು ಅಂತ. ರೀ, ಒಬ್ಬ ಮನುಷ್ಯ ಬ್ಯಾಂಕಾಕ್ ಹೋಗಿ ಅಲ್ಲಿಂದ ಬರ್ತಾ ಬ್ಯಾಗ್ಗಳಲ್ಲಿ ಶೂ ಹಾಕ್ಕೊಂಡು 4 ಜೊತೆ ಶೂ ಹಾಕ್ಕೊಂಡು, ನಾವು ಏನು ಮಾಡಿದ್ದೀವಿ ಅಂಥದ್ದು? ನಾವು ಯಾರು ಅವ್ರಿಗೆ? ನಾವು ಏನು ಮಾಡಿದ್ದೀವಿ? ಅವ್ರ ಜೊತೆ ಇರ್ತೀವಿ, ಕೆಲಸ ಮಾಡ್ತೀವಿ, ಅವ್ರು ಏನೋ ಹೇಳಿದ್ರು ಇದನ್ನು ಮಾಡ್ತೀವಿ, ಬರಿತೀವಿ, ಇನ್ನೇನೋ ಮಾಡ್ತೀವಿ, ನಾವು ಪ್ರೀತಿಸ್ತೀವಿ. ಆದರೆ ಅದರ ಕಲ್ಪನೆ ಬೇರೆ. ನಾನಿವತ್ತು ವಾಚು ಕಟ್ಟೋದು ಅವ್ರದ್ದು ಗ್ಲಾಸು, ಅದೊಂದು ಥರ ಮನಸ್ಸು. ಹೇಗೆ ಅಂದರೆ, ಅದು ನಿಂತ್ಕೊಂಡೇ ಇದ್ದರೆ ಅದು ಬುರ್ಜ್ ಖಲೀಫಾ ಥರ ಇರೋ ಕಲ್ಪವೃಕ್ಷ, ಓಡಾಡ್ತಾ ಇದ್ದರೆ ಕಾಮಧೇನು. ನಿಂತ್ಕೊಂಡಿದ್ರೆ ಕಲ್ಪವೃಕ್ಷ, ಓಡಾಡ್ತಿದ್ರೆ ಕಾಮಧೇನು. ಈಗ ನೀವು ಬರೋವಾಗಲೂ ಅವರೇ ಮಾತಾಡ್ತಾಯಿದ್ರು. ಆಮೇಲೆ ನನಗನ್ಸುತ್ತೆ, ಅವರು ನಾನು ಗಳಿಸ್ಕೊಂಡೋ ಅಥವಾ ನನ್ನನ್ನು ಅವ್ರು ಉಳಿಸ್ಕೊಂಡ್ರೋ ಗೊತ್ತಿಲ್ಲ. ಎಷ್ಟೋ ಸಲ ನಮ್ಮ ಸೈಡಿಂದ ತಪ್ಪಾದಾಗ ಅವ್ರ ತಲೆ ಮೇಲೆ ಹಾಕೊಂಡು ಸರಿ ಮಾಡ್ಕೋತಾರೆ ನಮ್ಮನ್ನು, ಆ ದೊಡ್ಡ ಗುಣ ಇದೆ. ಆದರೆ ಅವ್ರು ಬಂದಮೇಲೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ತುಂಬ ತುಂಬ ಬೇರೆ ಥರದಕ್ಕೆ ಹೋಗಿದೆ. ನಿಮ್ಮಲ್ಲೇ ಆ ಬದಲಾವಣೆಗಳು ನಿಮಗೆಲ್ಲ ಗೊತ್ತಿರುತ್ತೆ. ಪ್ರೀತಿಸಕ್ಕೆ ಅವರೇ 1000 ಕಾರಣಗಳನ್ನು ನಮ್ಗೆ ಹುಡುಕೊಳ್ಳೋ ಥರ ಕೊಡ್ತಾರೆ. ಅಂಥದ್ದೊಂದು ಜಾಗ ಸಿಕ್ಕಿದೆ ಜೀವನದಲ್ಲಿ, ಅದು ತುಂಬ ದೊಡ್ಡ ವಿಷಯ. ಅದು ಈ ಸಂದರ್ಭದಲ್ಲೆಲ್ಲ ತುಂಬ ದೊಡ್ಡ ನೈತಿಕ ಶಕ್ತಿ ಅದು. ಊಟದಲ್ಲಿರೋ ಉಪ್ಪಿನ ಋಣನ ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು, ಹಾಗೆ ಅವ್ರ ಋಣ ಅಷ್ಟೆ. ಸರ್, ಮಾರ್ಕ್ ಜರ್ನಿ ನಿಮಗೆ ನನಗೆ ಗೊತ್ತಿದ್ದಂಗೆ ಫಸ್ಟ್ ಪ್ರೆಸ್ ಮೀಟಿಂದ ಹಿಡಿದು ಪ್ರತಿ ಒಂದು ಹಂತದಲ್ಲೂ ನಿಂತಿದ್ದೀರಿ, ಅವ್ರ ಜೊತೆ ಇದ್ರಿ. ಎಲ್ಲೋ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಾಗ ಇಲ್ಲಿದ್ದರೂ ಕೂಡ 100% ವಿಚಾರಿಸ್ಕೊಳ್ತಾ ಇದ್ರಿ ಅಂತ ಅನಿಸುತ್ತೆ. ಮಾರ್ಕ್ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಸರ್, ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ದಯವಿಟ್ಟು ಶೇರ್ ಮಾಡಿ ಮಾರ್ಕ್ ಬಗ್ಗೆ. ಅಷ್ಟು ಈಗ ಗೊತ್ತಿದೆ ನಿಮಗೆ, ಒಂದು ಸಿನಿಮಾ ಮಾಡೋದಂದರೆ ಸ್ಟಾರ್ಗಳು 5 ವರ್ಷ, 6 ವರ್ಷ, 3 ವರ್ಷ, 4 ವರ್ಷ ಹಿಂಗೆಲ್ಲ ತಗೊಳ್ತಾರೆ. ಇಲ್ಲ, ಇವರು ಬರೀ 4 ತಿಂಗಳಲ್ಲಿ ಎಲ್ಲ ಕೆಲಸ ಮುಗಿಸಿ ಬರ್ತಾ ಇದ್ದಾರೆ. ಈ ಜರ್ನಿ ಬಗ್ಗೆ ಏನೇನು ನೆನಪಾಗುತ್ತೆ ಸರ್ ಹೇಳೋದು? ಮೊದಲನೇದಾಗಿ ಜನರೆಲ್ಲ ಹೇಳೋದಾದರೆ, ಸಾಮಾನ್ಯವಾಗಿ 1 ವರ್ಷದೊಳಗಡೆ ಒಬ್ಬ ಸೂಪರ್ ಸ್ಟಾರ್, ಮೆಗಾಸ್ಟಾರ್ ಥರ ಇರೋರು 1 ವರ್ಷದ ಒಳಗಡೆ ಸಿನಿಮಾ ಬಂದುಬಿಟ್ರೆ ಈ ಸಿನಿಮಾ ಚೆನ್ನಾಗಿಲ್ವೇನೋ ಅಂದ್ಕೊಂಡ್ಬಿಡ್ತಾರೆ ಜನ ಅನ್ನುವ ಮಿತ್ತಿದೆ, ಭ್ರಮೇಲಿದ್ದಾರೆ ತುಂಬ ಜನ. ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಹೀರೋ, ದೊಡ್ಡ ಬ್ಯಾನರ್ ಅಂದರೆ 5 ವರ್ಷ ಮಾಡಬೇಕು, 4 ವರ್ಷ ಮಾಡಬೇಕು, ಇದನ್ನು ಮಾಡಿದ್ರೇ ಅದು ದೊಡ್ಡ ಸಿನಿಮಾ ರೀ. ಪ್ರೇಕ್ಷಕರು ನಿರ್ಧಾರ ಮಾಡೋಕ್ಕೆ ಸ್ವಾಮಿ 2.5 ಗಂಟೆ, ಎಷ್ಟು ಹೇಳಿ, 90 ನಿಮಿಷದ ಒಳಗಡೆ. ಇದು ಈ ಭ್ರಮೆನ ಹೊಡೆದಾಕ್ಬೇಕಾಗಿತ್ತು. ಅದನ್ನು ಅಣ್ಣ ಡಿಸೈಡ್ ಮಾಡಿದ್ರು, ಆ್ಯಸ್ ಪ್ರಾಮಿಸ್ ಅಂತ ಡಿಸೈಡ್ ಮಾಡಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಆ ಸಿನಿಮಾ ಬರ್ತಾಯಿದ್ದು. ಇಲ್ಲ, ಈ ಸಿನಿಮಾಗೆ ಓಂಕಾರ ಬರೆದಾಗಲೇ ಡಿಸೆಂಬರ್ 25ಕ್ಕೆ ಈ ಸಿನಿಮಾ ಬರಬೇಕು ಅಂತ ಡಿಸೈಡ್ ಮಾಡಿದರು. 2ನೇದು. ಮೊದಲನೇದು ನಾನು ಹೇಳಿದಾಗೆ ಆ ಭ್ರಮೆ ಹೊಡಿಬೇಕು. 2ನೇದು ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ,
ಒಬ್ಬ 2ನೇ ಸಿನಿಮಾ ಮಾಡ್ತಿರೋ ನಿರ್ದೇಶಕ ಸತ್ಯಜ್ಯೋತಿ ಅಂತ ಅಷ್ಟು ದೊಡ್ಡ ಬ್ಯಾನರು, ನಾನು ಕರೆಕ್ಟ್ ಒಂದು ಲೈನ್ ನನಗೆ ನೆನಪಿರೋ ಹಂಗೆ ಸಣ್ಣ ಪುಟ್ಟ ಲೊಕೇಶನ್ಗಳಿಂದನೂ ಸೇರಿದ್ರೆ 137 ಲೊಕೇಶನ್ ಇನ್ಕ್ಲೂಡಿಂಗ್ 16 ಸೆಟ್ಸ್. 137 ಲೊಕೇಶನ್ ಅಂದರೆ ನಮಗೆ ಮ್ಯಾಕ್ಸ್ ಥರ ಒಂದೇ ಕಡೆ ಲಾಕ್ ಆದ ಸಿನಿಮಾ ಅಲ್ಲ ಇದು. ಒಂದು ಪೊಲೀಸ್ ಸ್ಟೇಷನ್ನು ಇನ್ಯಾವುದೋ ರಾಜಕಾರಣಿ ಮನೆ ಥರ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ ಸಿನಿಮಾ ಅಲ್ಲ ಇದು. ಸಿನಿಮಾ ತುಂಬ ಟ್ರಾವೆಲ್ ಮಾಡುತ್ತೆ, ಇಡೀ ಕತೆ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಹ್ಯೂಜ್, ಅಷ್ಟು ಜನ ಕಲಾವಿದರು. ತೆಲುಗಿಂದ ಒಂದು ದಂಡಿದೆ, ಕರ್ನಾಟಕದಿಂದ ಒಂದು ಮಹಾದಂಡಿದೆ, ತಮಿಳುನಾಡಿಂದ ಒಂದು ದಂಡಿದೆ, ಹಿಂದಿಯಿಂದ ಅಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡೋ ಥರ ಇದೆ, ಮಲಯಾಳದಿಂದ ಇದೆ. ಇವ್ರನ್ನೆಲ್ಲ ಕೂಡಿಸ್ಬೇಕು, ಜೊತೆಯಾಗಬೇಕು. ಅಷ್ಟು ಜನ ಕಲಾವಿದರ ದಂಡು, ಅಷ್ಟು ಸೆಟ್ ವರ್ಕ್ಗಳು, ಪ್ಯಾರಲಲ್ ಸೆಟ್ ವರ್ಕ್ಗಳು, ಅಷ್ಟು ಲೊಕೇಶನ್ಸ್ಗಳು, 166 ಕಾಲ್ ಶೀಟು. ಜುಲೈ 7ನೇ ತಾರೀಕು ಶುರುವಾಗಿದ್ದು ಈ ಸಿನಿಮಾದ ಚಿತ್ರೀಕರಣ 4 ತಿಂಗಳಲ್ಲಿ ಅದು ಕಿಚ್ಚಾವ್ರನ್ನ ಇಟ್ಕೊಂಡು ಮುಗಿಸಿದೆ ಅಂದರೆ ನೀವು ನಂಬ್ತೀರಾ? ಇದು ಯಾಕೆ ಅಂದರೆ 2 ಅವ್ರ ತಲೆಯಲ್ಲಿತ್ತು. ಒಂದು ಏನು ಅಂದರೆ ಅಭಿಮಾನಿಗಳಿಗೆ ಸಿನಿಮಾ ಕೊಡಬೇಕು, ವರ್ಷಕ್ಕೊಂದು ಸಿನಿಮಾ ಕೊಡಬೇಕು. ಸೊ ನಮ್ಮದು ಜಗಳ ಇತ್ತು ಅವ್ರ ಜೊತೆ. ಬಿಗ್ ಬಾಸ್ ಮಾಡಿ, ನಿಮಗೆ ಖುಷಿ ಮಾಡಿ, ಕ್ರಿಕೆಟ್ ಮಾಡಿ, ಸಿನಿಮಾ ಏನು 3 ವರ್ಷ 4 ವರ್ಷ ಇಲ್ಲ ಮಾಡಬೇಕು ಒಂದಿತ್ತು. ಎರಡನೇದೇನು ಅಂದರೆ ಎಲ್ಲರೂ ಏನು ಹೇಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ, ಎಲ್ಲ ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡೋದಿಲ್ಲ, ವರ್ಷಕ್ಕೊಂದು ಅವ್ರು ಸಿನಿಮಾ ಕೊಡಬೇಕು, ಹಾಗಾಗಿ ಥಿಯೇಟ್ರ್ಗಳ ಸಮಸ್ಯೆ ಆಗ್ತಾಯಿದೆ, ವಿತರಕರಿಗೆ ಸಮಸ್ಯೆ ಆಗ್ತಾಯಿದೆ, ಪ್ರದರ್ಶಕರಿಗೆ ಸಮಸ್ಯೆ ಆಗ್ತಾಯಿದೆ, ಇಂಡಸ್ಟ್ರಿ ಮುಳುಗೋಗ್ಬಿಡ್ತಾ ಇದೆ. ಹೌದಲ್ವಾ? ಇದನ್ನೆಲ್ಲ ಬಂದು ಕೇಳ್ಕೊತಾ ಇದ್ದಾರೆ ಅಂದ್ವ ನಮ್ಮ ಪ್ರವೀಣು, ಉಮೇಶ್ ಬಣಕಾರ್ ಅವರು, ಗಣೇಶ್ ಅವರು, ಈ ಥರದವ್ರು ಬಂದಾಗೆಲ್ಲ ಚರ್ಚೆ ಮಾಡ್ತಾ ಇದ್ದಾಗೆಲ್ಲ ಆಯಿತು ನಾನು ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ಹಾಗಾದರೆ ಈ ವರ್ಷ ಸಿನಿಮಾ ಕೊಡ್ತೀನಿ, ನೆಕ್ಸ್ಟ್ BRB ಟ್ರೈ ಮಾಡ್ತೀನಿ ಯಾಕಂದರೆ ಅನ್ನೋ ಥರದಲ್ಲಿ ಒಂದು ತೀರ್ಮಾನ ತಗೊಂಡ ಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ ಅವರು ಪ್ರೆಸೆನ್ಸಲ್ಲೇ ಬದುಕ್ತಾರೆ. ಇದು ಹೆಂಗಂದರೆ ಒಂದು ಸ್ಪಿರಿಚುವಲ್ ಟೋನಲ್ಲಿ ಹೇಳೋದಾದರೆ ಈ ಕ್ಷಣಕ್ಕೆ ಬದುಕುವ ಮನುಷ್ಯ ಅವರು. ಈ ಕ್ಷಣದ ಆ್ಯಕ್ಟಿವಿಟಿಯನ್ನು ತುಂಬ ಗಮನಿಸ್ತಾರೆ, ತುಂಬ ನಾಳೆ ನಾಡಿದ್ದು ಎಲ್ಲ ಯೋಚನೆ ಮಾಡಲ್ಲ ಅವರು. ಆ ಥರ ಇರೋರಿಗೆ ಈ ಥರದ ಪ್ರಾಜೆಕ್ಟ್ಗಳನ್ನು ಮಾಡೋದು ನಿಮ್ಗಳಿಗೆಲ್ಲ ಕಷ್ಟ ಅನಿಸುತ್ತೆ, ಅಂದರೆ ಹೊರಗಡೆ ನೋಡಿದವ್ರಿಗೆ. ಆ ಥರದ್ದು ಮೈಂಡ್ಸೆಟ್ ಇರೋರಿಗೆ ತುಂಬ ಈಸಿ. ನನಗೊಂದು ಶಂಕರ್ನಾಗ ನೋಡ್ದಂಗೆ ಆಯ್ತಮ್ಮ ಈ ಸಿನಿಮಾ ಹೋಲ್ ಪ್ರೊಸೆಸ್ಸಲ್ಲಿ. ಅವರಲ್ಲಿ ಒಂದು ಇದು ಕಿಚ್ಚ ಪ್ಲಸ್ ಶಂಕರ್ನಾಗ್ ಥರ ಇತ್ತು. ಯಾಕಂದರೆ ಅವ್ರ ವ್ಯಕ್ತಿತ್ವನೇ ಹಾಗೆ ಬಿಡಿ ಮೊದಲಿಂದನೂ. ಅವರು ಈಗ ಕ್ರಿಕೆಟು ಜನವರಿ 19ಕ್ಕೆ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾಯಿದ್ದೀನಿ ನಿಮಗೆ, CCL. ಅಷ್ಟೊತ್ತಿಗೆ ಇದು ನೆಕ್ಸ್ಟ್ ಸಿನಿಮಾ ಕತೆ ರೆಡಿ ಇದೆ, ಇದ್ರ ನಡುವೆ ಬಿಗ್ ಬಾಸು. ಸೊ ಇದೆಲ್ಲ ಹೆಂಗೆ ಅಂದರೆ ಒಂದು ಯಂತ್ರದ ಥರ ಬೇರಿಂಗು. ಅದೇ ಥರ ಶೇಖರ್ ಚಂದ್ರ ಅವ್ರ ಕೆಲಸ, ಅದೇ ಥರ ವಿಜಯ್ ಕಾರ್ತಿಕೇಯ ಕೆಲಸ, ಅದೇ ಥರ ಟೀಮ್ ವರ್ಕು, ಒಂದು ಸೈಕಾಲಜಿ ಇದು ಅಜನೀಶ್ ಕೆಲಸ. ಆಮೇಲೆ ಡಬ್ಬಿಂಗ್ ಕ್ಯಾರವಾನ್ಗಳನ್ನು ಸ್ಪಾಟಲ್ಲಿ ನಿಲ್ಲಿಸೋದು, ಅವ್ರ ಕಾಲ್ ಶೀಟ್ ಮುಗಿದ ತಕ್ಷಣ ಆನ್ಲೈನ್ ಎಡಿಟಿಂಗ್ ಗಣೇಶ್ ಮುಗಿಸಿರ್ತಾರೆ, ಅದಾದ ತಕ್ಷಣ ಅಲ್ಲೇ ಡಬ್ಬಿಂಗ್ ಮಾಡಬೇಕು. ಒಂದು ಲೂಪ್ ಅಂತ ಕರಿತೀವಿ, ಒಂದು ಮ್ಯೂಸಿಕಲ್ ಬಿಟ್ಟಾದ ತಕ್ಷಣ ಅಜನೀಶ್ಗೆ ಹೋಗಬೇಕು. ಸೊ ಇದನ್ನು ಹೆಂಗೆ ಮಾಡಿದ್ರು ಅಂದರೆ ಒಂದು ಬೈಸೆಕ್ಟ್ ಮಾಡಿದ್ರು, ಎಲ್ಲದನ್ನು ಡಿವೈಡ್ ಮಾಡಿದ್ರು, ಯಾವುದ್ಯಾವುದು ಕೆಲಸ ಏನೇನು ಮಾಡ್ತಾ ಹೋಗಬೇಕು. ಶಿಫ್ಟ್ ಇದ್ದಾಗ, ಈಗ ಲೊಕೇಶನ್ ಶಿಫ್ಟ್ ಇದ್ದಾಗ ಏನು ಮಾಡಬೇಕು, ಅದರಲ್ಲಿ ಕ್ಯಾಮ್ರಾಮ್ಯಾನ್ಗಳಿಗೆ ರೆಸ್ಟೇ ಇರಲ್ಲ. ನಿಮಗೆ ಗೊತ್ತಾ, ಡೈರೆಕ್ಟ್ರು ವಿಜಯ್ ಕಾರ್ತಿಕೇಯ ಪಾಪ ನಾನು ICUಲಿ ಇದ್ದಾಗ ಅವರು ಇದ್ದಾರೆ 3 ದಿನ ICUಲಿ, ಇದು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಇನ್ನೂ ಇನ್ಫೆಕ್ಷನ್ ಆಗಿ ಅವರನ್ನೂ ಅಡ್ಮಿಟ್ ಮಾಡಿಸಿ ಫೈಟ್ ತೆಗ್ಸೋದಕ್ಕೆ ಹೋಗಿ ಅವರು ಪ್ರತಿನಿತ್ಯ ಫೋಟೇಜ್ ನೋಡೋ ಥರ ಮಾಡಿ, ಇವರು 4 ಗಂಟೆ ರಾತ್ರಿ ಆದರೂ ಫೋಟೇಜ್ ನೋಡ್ತಾರೆ, ನೋಡಿ ಇವತ್ತು ಕರೆಕ್ಟ್ ಮಾಡಿದ್ದೀವ, ಇವತ್ತು ಟೈಮ್ ವೇಸ್ಟ್ ಆಗಿಲ್ವ. ಯಾಕಂದರೆ ಹ್ಯೂಜ್. ನಾನು ಒಂದು ಸಲಕ್ಕೆ ಪ್ರೊಡಕ್ಷನ್ ಲೆಕ್ಕ ನೋಡಿದ್ರೆ 1600 ಜನರ ಮೇಲೆ ಒಂದು ಸಲ ಊಟ. ಇವ್ರದ್ದು ಬರ್ಡೇಗೆ ಸೆಪ್ಟೆಂಬರ್ 2ಕ್ಕೆ ಅಲ್ಲಿ ತೂತುಕುಡಿಯಲ್ಲಿ ಇದು ಮಾಡಿದ್ರೆ ಶ್ರೀರಾಮ್ ಸಾರು ಲೆಕ್ಕ ಕೊಡ್ತಾರೆ, 15 ಡಿಪಾರ್ಟ್ಮೆಂಟ್ ಊಟಕ್ಕೆ 1000 ಚಿಲ್ಲರೆ ಜನ ಇದ್ದಾರೆ. ಪ್ರತಿನಿತ್ಯ ಇದು ಸಮಸ್ಯೆ, ಪ್ರತಿನಿತ್ಯ ಅಷ್ಟು ಜನ. ಸೊ ಅದನ್ನು ಒಂದು ಆಲ್ಗೆರಿದಮಲ್ಲಿ ಮೇಂಟೈನ್ ಮಾಡಿ, ಅಂದರೆ ಒಂದು ಲೀಡರ್ಶಿಪ್ಪನ್ನು ನಂಬಿದ್ರೆ, ಈಗ ಕಿಚ್ಚ ಅವರ ಲೀಡರ್ಶಿಪ್ಪನ್ನು ಸತ್ಯಜ್ಯೋತಿ ನಂಬಿತು, ತ್ಯಾಗರಾಜನ್ ಅನ್ನೋರು ಸೀನಿಯರ್, ಸತ್ಯಜ್ಯೋತಿ ಅಂತ ಇಲ್ಲಿ ಕನ್ನಡ ಸಿನಿಮಾ ವಿಷ್ಣು ಸಾರಿಗೆ ಮಾಡಿದವರು ಪ್ರೊಡಕ್ಷನ್ ಅದು, ಅವ್ರು ನಂಬಿದ್ರು. ಒಬ್ಬ ಡೈರೆಕ್ಟರ್ ನಮ್ದ, ಒಬ್ಬ ಟೆಕ್ನಿಕಲ್ ಟೀಮ್ ನಂಬಿತು, ಸಹ ಕಲಾವಿದರೆಲ್ಲ ನಂಬಿದ್ರು. ಕನ್ನಡದ ಅಷ್ಟು ಜನ ಕಲಾವಿದರು ಬೇರೆ ಬೇರೆ ಡೇಟ್ ಕ್ಲಾಶ್ ಆಗ್ತಾಯಿದ್ರು, ಬಿಟ್ಬಿಟ್ಟು ಬಂದು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರು ಶಿಫ್ಟ್ ವೈಸಲ್ಲಿ. ಸೊ ಇವರು ಎಲ್ಲರೂ ನಂಬಿದ್ದಕ್ಕೆ ಇದು ಎಲ್ರಿಗೂ ಏನು ಉದಾಹರಣೆ ಅಂತಂದರೆ, ನಾನು ಅನ್ಕೋತಾ ಇದ್ದೀನಿ ಯಾರ ಕೈಲಾರು ಇದನ್ನು ಒಂದು ಪುಸ್ತಕ ನಾನೇ ಬರೀಬೇಕು, ಇಲ್ಲ ಯಾರ ಕೈಲಾರು ಬರೆಸ್ಬೇಕು. ಮೇಕಿಂಗ್ ಬಗ್ಗೆ
ಯಾಕೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು, ಈಗ ಟೀಮಲ್ಲಿ ಮಾತಾಡ್ತಾ ಇದ್ದೀನಿ, ಇದನ್ನು ಪಕ್ಕ ಒಂದು ಡಾಕ್ಯುಮೆಂಟ್ ಮಾಡಿ ಅಂದರೆ, ಒಂದು ಹಣ ಉಳಿತಾಯ, ಒಂದು ನಿರ್ಮಾಪಕರಿಗೆ ಒಳ್ಳೆಯದಾಗೋ ಥರದ್ದು, ಇನ್ನೊಬ್ಬರು ಕಲಾವಿದರುಗಳಿಗೆ ಟೈಮ್ ಉಳಿತಾ ಇರೋದು, ಇನ್ನೊಂದು ಥಿಯೇಟ್ರಿಗೆ ರಿಲೀಸ್ ಬರ್ತಾ ಇರೋದು, ಇನ್ನೊಂದು ಅಭಿಮಾನಿಗಳ ದೃಷ್ಟಿಯಿಂದ, ಚಿತ್ರರಂಗ ದೃಷ್ಟಿಯಿಂದ, ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ. ಸಿ ಜಿ ಅನ್ನೋರು ಇದ್ದಾರಲ್ಲ, ಅವರು ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಯ ಮೇಲೆ ತಾಂಡವಾಡುವ ನಟರಾಜ ಅವರೆಲ್ಲ. ಆ ಡಿಪಾರ್ಟ್ಮೆಂಟ್ನ ಹ್ಯಾಂಗೆ ಮಾಡೋದು, ಪೋಸ್ಟನ್ನ ಹೇಗೆ ಮಾಡೋದು, ಪ್ರೀ ಪ್ರೊಡಕ್ಷನ್ ಏನು ಮಾಡೋದು, ಈ ಥರ ಎಲ್ಲ ವಿಭಾಗಗಳನ್ನು ಮಾಡೋದಕ್ಕೆ ಇದೊಂದು ದೊಡ್ಡ ಡಿಬೇಟ್ ಆಗಬೇಕು. ಇದು ಸಿನಿಮಾ ಹೇಗಾಯಿತು, ಅದಕ್ಕೆ ಮತ್ತು ಒಂದು ಲೀಡರ್ಶಿಪ್ಪನ್ನು ನಂಬೋದು ಹೇಗೆ, ಆ ಲೀಡ್ರ್ ಕ್ವಾಲಿಟಿ ಏನಿರಬೇಕು. ಈಗ ಲೀಡ್ರು ತಾಯಿ ಆರಾಮಾಗಿ ಸೀರಿಯಲ್ ನೋಡ್ಕೊಂಡು ಕೂತಿರ್ತಾಳೆ, ಮಗನಿಗೆ ಮಾತ್ರ ಮ್ಯಾಥಮೆಟಿಕ್ಸ್ ಓದು, ಗಣಿತ ಓದು, ಇಂಗ್ಲೀಷ್ ಓದು ಅಂದ್ರೆ ಆಗಲ್ಲ. ತಾಯಿ ಮೊದಲು ಕೆಲಸ ಮಾಡ್ತಾ ಇರ್ಬೇಕು. ಆ ಥರ ಆ ತಾಯ್ತನ ಬೇಕು. ಮತ್ತು ಇನ್ನೊಂದಿದೆ, ನಾನು ಗಮನಿಸಿದ್ದು ಮಾರ್ಕಲ್ಲಿ, ಎಲ್ಲರಿಗೂ ಇದು ನನ್ನ ಸಿನಿಮಾ ಅನ್ನಿಸ್ಬೇಕು. ಈಗ ನಾನು 2 ಶೆಡ್ಯೂಲ್ ಇದ್ದೆ, ಅದಾದಮೇಲೆ ನನಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ಇದು ಹೆಲ್ತ್ ಇಶ್ಯೂಸ್ ಎಲ್ಲ ಆದಮೇಲೆ ಇಲ್ಲಿಂದನೇ ಏನೇನು ಹೇಳಿದ್ರು ಮಾಡ್ತಾಯಿದ್ವಿ. ಸೊ ಪ್ರತಿಯೊಬ್ಬರಿಗೂ ಇದು ನಂದು ಸಿನಿಮಾ ಅನ್ನಿಸ್ಬೇಕು. ಅನಿಸಿದ ತಕ್ಷಣ, ಆ ಭಾವನಾತ್ಮಕ ಬಂದ ತಕ್ಷಣ, ಕಿಚ್ಚವ್ರ ಥರ ಒಂದು ಲೀಡರ್ಶಿಪ್ ಸಿಕ್ಕಿದ ತಕ್ಷಣ, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರುವ ಎಲ್ಲ ಹೀರೋಗಳು ಈ ಥರದ್ದು ಒಂದೊಂದು ಸಿನಿಮಾ ಅಷ್ಟು ಕೊಡ್ಬೋದು, ಆರಾಮಾಗಿ ಮಾಡ್ಬೋದು. ಸಕ್ಕತ್ ಹೆಂಗಿತ್ತಂದ್ರೆ ನೀವು ಹೇಳುವಾಗ ನನಗೆ ಯಾಕೋ ನಿಮ್ಮ ಮಾತುಗಳು ತುಂಬ ಭಾವುಕ ಆಗ್ತಿದೆ, ನನ್ನ ಕಣ್ಣಲ್ಲೆಲ್ಲ ನೀರು. ಸೀರಿಯಸ್ಲಿ ಸರ್, ತುಂಬ ಹಂಗೆ ಅನ್ನಿಸ್ತಾ ಇದೆ ನನಗೆ. ಜಾವಾ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಏನು ನಮಗೆ ನೀವೆಲ್ಲ ನಮ್ಗೆ ಸ್ವಲ್ಪ ಎನರ್ಜಿಗಳು ಕೊಡಬೇಕಪ್ಪ. ನಿಮ್ಮಗಳು ನೋಡ್ತಾ ಇದ್ರೆ ಎಷ್ಟೋ ಕಲಿಯೋದಿದೆ, ಎಷ್ಟೋ ಮಾಡೋದಿದೆ ಅಂತ ಅನ್ಸುತ್ತೆ. ಈಗ ಏನಾಗಿದೆ, ಜಾವಾ ನಮ್ಮ ರಾಜವರ್ಧನ್ನಿಂದ ರಾಜವರ್ಧನ್ಗೆ ಹೇಳಿದ 2 ವರ್ಷದಿಂದ ಹೇಳಿದ ಕತೆ ಇದು. ಕನ್ನಡ ಚಿತ್ರರಂಗದಲ್ಲೇ ನಡೆದ ಕತೆ ಇದು. ಅದಕ್ಕೆ ರಾಗಿಣಿಯವ್ರ ಥರ ಒಂದು ಆರ್ ಕ್ವೀನ್ ಥರ ಒಂದು ಕ್ಯಾರೆಕ್ಟರ್, ಸೂಪರ್ ಸ್ಟಾರ್ ಆಗಿರೋ ಸಿನಿಮಾದಲ್ಲಿರೋ ಹೀರೋಯಿನ್ ಆಕೆ ಅವರೇ ಬೇಕಾಗಿತ್ತು. ಅದೊಂಥರ ಗ್ರೇ ಶೇಡಲ್ಲಿರೋದು, ಇದೆಲ್ಲ ಕಾಂಬಿನೇಷನ್ ಆಯಿತು. ಈಗ ಒಂದು ಬನ್ನೇರುಘಟ್ಟ ಹತ್ರ ಇರೋ ಒಂದು ಸೆಂಟ್ ಫ್ಯಾಕ್ಟ್ರಿಗೆ ರಾಜವರ್ಧನ್ ಅವ್ರನ್ನ ಕಳಿಸಿದ್ದೀವಿ. ಈಗ ಅವರೊಂದು ಸೆಂಟ್ ಫ್ಯಾಕ್ಟ್ರಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸೆಂಟ್ ಅನ್ನೋದು ತುಂಬ ಪರಿಣಾಮ ಬೀರೋದ್ರಿಂದ ಇನ್ನೊಂದು 15 ದಿನ ರಾಜವರ್ಧನ್ ಫಿಸಿಕಲಿ ಕೂಡ ರೆಡಿ ಆಗಬೇಕು ಹೀರೋ, ಮತ್ತು ಜೊತೆಗೆ ಆ ಸೆಂಟ್ ಫ್ಯಾಕ್ಟ್ರಿಲಿ ಆಲ್ಮೋಸ್ಟ್ ಕೆಲಸ ಮಾಡ್ತಿದ್ದಾರೆ. ಆ ಥರದ್ದಿದೆ. ಸೊ ಅದಾದ ತಕ್ಷಣ ಸಂಕ್ರಾಂತಿಗೆ ಶೂಟ್ಗೆ ಹೋಗ್ತೀವಿ. ಜಾವ ಆಲ್ಮೋಸ್ಟ್ ಇದಿದೆ. ಮತ್ತು ಒಂದು 10 ಜನ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಇತ್ತು, ಬೇರೆ ಬೇರೆ ಭಾಷೆಯಿಂದ. ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೆ ಸ್ಕ್ರಿಪ್ಟಿಗೆ. ಅದೆಲ್ಲವೂ ಮುಗಿದಿದೆ. ಈಗ ನನಗಿರೋ ಇದಕ್ಕೆ ಮಿಡ್ ಜನವರಿ ಆ ಸೆಂಟ್ ಫ್ಯಾಕ್ಟ್ರಿದು ಒಂದು ಮುಗಿಬೇಕು, ಹೀರೋ ರೆಡಿ ಆಗಬೇಕು. ಆದ ತಕ್ಷಣ ಹೋಗ್ತೀವಿ ಶೂಟಿಂಗ್ಗೆ. ನನಗೆ ಒಂದು ಅವಕಾಶ ಹೆಂಗೆ ಅಂದರೆ, ಇದು ಹೆಂಗಾಯಿತು ಅಂದರೆ, ಇದು ಶಿವಣ್ಣನ ಪಿಕ್ಚರಿಗೆ ಕೊಟ್ಟಿದ್ದ ಟೈಟ್ಲ್ ಇದು. ರವಿ ಅರಸು ಅಂತ ಒಬ್ಬರು ತಮಿಳ್ ಡೈರೆಕ್ಟರ್ ಬಂದಿದ್ದರು. ಅವರು ನೋಡಿ, ಶಿವಣ್ಣ ಅವರೆಲ್ಲ ದೊಡ್ಡವರು, ಅಣ್ಣ ನಾನು ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಮಾಡ್ಕೋ ಚಿನ್ನ ಅಂತ ಪರ್ಮಿಷನ್ ಕೊಟ್ಟರು. ಯಾಕಂದರೆ ಅಭಿನಯ ಚಕ್ರವರ್ತಿನೂ ಅಣ್ಣನೇ, ಕರ್ನಾಟಕ ಚಕ್ರವರ್ತಿನೂ ಅಣ್ಣನೇ, ನಾನು ಬರೀ ಚಕ್ರವರ್ತಿ ಮಧ್ಯದಲ್ಲಿ. ಅದಾಯಿತು. ಎಲ್ಲರೂ ಹೇಳ್ತಾರೆ, ತಮಿಳಲ್ಲಿ ನೆಲ್ಸನ್ ಇದ್ದಾರೆ, ವೆಟ್ರಿಮಾರನ್ ಇದ್ದಾರೆ, ಚೇರನ್ ಅವರಿದ್ದಾರೆ, ಲೋಕೇಶ್ ಕನಕರಾಜ್ ಇದ್ದಾರೆ, ಈ ಕಡೆ ಸಂದೀಪ್ ವೆಂಕಾರೆಡ್ಡಿ ಇದ್ದಾರೆ. ನಾನು ಅನ್ಕೋತಾ ಇದ್ದೆ, ಒಂದು ಅವಕಾಶ ನನಗೆ ನೇಚರ್ ಅವಕಾಶ ಮಾಡಿಕೊಟ್ರೆ, ಒಂದು ಸಿನಿಮಾ ಆಗೋಕ್ಕೆ 3 ಪಾಯಿಂಟ್ ಬೇಕು. ಒಂದು, ಕ್ರಿಯೇಟರ್ ಸರಿ ಇರಬೇಕು. ಅಂದರೆ ಕಥೆ, ಚಿತ್ರಕಥೆ, ಸಂಭಾಷಣೆ, ಇದೇನು ಕರಿತೀವಲ್ಲ ಕ್ರಿಯೇಟಿವ್, ಅದರಲ್ಲಿ ಒಂದು ವಿಷಯನ ನಾನು ತುಂಬ ದಟ್ಟವಾಗಿ ಜನರಿಗೆ ಹೇಳ್ತೀನಿ ಅನ್ನುವಂಥ ಒಂದು ಪ್ರಾಮಾಣಿಕತೆ ಇರಬೇಕು ಕ್ರಿಯೇಟಿವ್ ಸೆಕ್ಷನಲ್ಲಿ. ಸಿನಿಮಾ ಅನ್ನೋದೇ ಕ್ರಿಯೇಟಿವ್ ಎಕನಾಮಿ. ಆ ತಂಡ, ಕ್ಯಾಮ್ರಾಮ್ಯಾನು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಏನೇನು ಬರ್ತಾರಲ್ಲ, ಇದೆಲ್ಲ ಕ್ರಿಯೇಟಿವ್ ಸೆಕ್ಟ್ರಲ್ಲಿ ಬರುತ್ತೆ. ಅದಾದ ತಕ್ಷಣ ಇವನ ಪ್ಯಾಷನ್ನ ತನ್ನ ಕಣ್ಣಲ್ಲಿಟ್ಕೊಳ್ಳೋ ಅಂಥ ನಾಯಕ ನಟರು ಬೇಕು, ಹೀರೋಯಿನ್ಸ್ ಬೇಕು, ಕಲಾವಿದರುಗಳು ಬೇಕು. ಈ 2 ಕನಸುಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಪ್ಯಾಷನ್ ಇರತಕ್ಕಂಥ ಲಕ್ಷ್ಮಿ ಬೇಕು, ಪ್ರೊಡ್ಯೂಸರ್ ಬೇಕು. ಇದು ಒಂಥರ ದೇವ್ರ ಮನೇಲಿ ಒಂದು ಫೋಟೋ ಇಟ್ಟಿರ್ತೀವಿ ನಾವು ಯಾವಾಗಲೂ. ನಮ್ಮ ಕಲ್ಚರಲ್ಲಿ, ನಮ್ಮ ಹಿಂದೂ ಕಲ್ಚರಲ್ಲಿ ಒಂದು ಫೋಟೋ ಎಲ್ಲರ ಮನೇಲೂ ಇರುತ್ತೆ. ಮಧ್ಯೆ ವಿಘ್ನೇಶ್ವರನಿಟ್ಟು, ಆ ಕಡೆ ಸರಸ್ವತಿ, ಈ ಕಡೆ ಲಕ್ಷ್ಮಿನ ಇಟ್ಟಿರ್ತೀವಿ. ಸೊ ನೋಡಿ, ಆ ಫೋಟೋ ನೋಡಿ, ಅದೇ ಒಂದು ಸಿನಿಮಾ. ಅಲ್ಲಿಂದನೇ ಸಿನಿಮಾ ಇರೋದು. ಕ್ರಿಯೇಟಿವ್ ಸೆಕ್ಟ್ರು ಸರಸ್ವತಿ, ವಿಘ್ನಕಾರಕವಾಗಿರೋದಕ್ಕೆ ಎಲ್ಲ ಕಲಾವಿದರುಗಳು ಲಕ್ಷ್ಮಿ. ಈ 3 ನನಗೆ ಅವಕಾಶ ಕೊಟ್ಟರೆ
ಯಾಕೆ ಕನ್ನಡದಲ್ಲೊಬ್ಬ ಎಕ್ಸ್ಟ್ರೀಮ್ ಆಗಿ ಒಂದು ಕಲ್ಟನ್ನು ಹೇಳುವಂಥ, ಒಂದು ಇಂಟೆನ್ಸ್ ಆಗಿ ಹೇಳುವಂಥ, ಒಂದು ಡೀಪಾಗಿ ಹೇಳುವಂಥ ಒಂದು ಕಥೆಯನ್ನು ಅಷ್ಟು ಪೊಯೆಟಿಕ್ಕಾಗಿ ಒಂದು ಕ್ರೈಮ್ನ, ಒಂದು ನಡೆದ ಘಟನೆಯನ್ನು ಕಟ್ಕೊಡೋವಂಥ ಒಬ್ಬ ನಿರ್ದೇಶಕ ನಾನು ಯಾಕೆ ಆಗಬಾರ್ದು, ಒಬ್ಬ ರೈಟರ್ ಯಾಕೆ ಆಗಬಾರ್ದು, ಒಬ್ಬ ಸಂದೀಪ್ ವೆಂಕರೆಡ್ಡಿಗೆ ಯಾಕೆ ಚಾಲೆಂಜ್ ಮಾಡಬಾರ್ದು, ಒಬ್ಬ ಲೋಕೇಶ್ ಕನಕರಾಜ್ಗೆ ಯಾಕೆ ಚಾಲೆಂಜ್ ಮಾಡಬಾರ್ದು. ನನ್ನ ಸಿನಿಮಾ ಇಸ್ ಎ ಲಿಮಿಟೇಷನ್ ಆ್ಯಂಡ್ ಪಾಸಿಬಿಲಿಟೀಸ್ ಅಂತ ಕರೀತಾರೆ. ಸಿನಿಮಾ ಇರೋದು ಮಿತಿ ಮತ್ತು ಸಾಧ್ಯತೆಗಳಲ್ಲಿ. ನಾನು ಇಷ್ಟೇ ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಅದನ್ನು ಚಿಕ್ಕದಾಗೂ ಕೂಡ ಹೇಳ್ಬೋದು. ನಾನು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀನಿ ಅಂದರೆ ದೊಡ್ಡದಾಗಿ ಹೇಳ್ಬೋದು. ಜೀವನವೂ ಅಷ್ಟೇ. ನಿಮ್ಮನ್ನು ನೀವು, ನಾನು ಯಶೋಧ, ನಾನು ಇಷ್ಟೇ ಮಾಡ್ತೀನಿ ಅಂತ ಮಿತಿನೂ ಮಾಡ್ಕೋಬೋದು. ನಾನು ಇಷ್ಟೆಲ್ಲ ಮಾಡಬಲ್ಲೆ ಅಂತಲೂ ಹೊರಡ್ಬೋದು. ಸೊ ನನಗೆ ಇಷ್ಟೆಲ್ಲ ಮಾಡ್ಬೋದು ಅಂತ ಹೊರಟಿದ್ದೀನಿ. ಈ ಎತ್ತರಕ್ಕೊಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದಟ್ಟವಾದ ಒಂದು ಸಿನಿಮಾ ಕೊಡಬೇಕು ಅಂತ ಹೊರಟಿದ್ದೀನಿ. 100% ಈ ಸಿನಿಮಾ ಒಂದು ಹೊಸ ಅನುಭವ ಇರುತ್ತೆ. ಇಲ್ಲವ್ರು ನಾನು ಇಷ್ಟು ಆತ್ಮವಿಶ್ವಾಸದಿಂದ ಮಾತಾಡಲ್ಲ. ನಾನು ಅದು ಥಿಯೇಟ್ರಿಗೆ ಬರಬೇಕು. ಅವರ ಎಲ್ಲ ನೇಚರ್ನ ಆಶೀರ್ವಾದದಿಂದ ಬಂದರೆ ಬರುತ್ತೆ, ನೀವು ನೋಡ್ತೀರಾ. ಬೇರೆ ಥರದ್ದೇ ಒಂದು 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 ವಿಷಯ ಇದೆ. ನೀವು ಹೇಳ್ತೀರಾ ಇದು ಕನ್ನಡ ಚಿತ್ರರಂಗದಲ್ಲಿ ನಡೆದಿತ್ತಾ 90ರ ದಶಕದಲ್ಲಿ, ಈ ಥರದ್ದು ಜನ ಇದ್ದಾರಾ, ಈ ಥರದ್ದೊಂದು ಕ್ರೈಮ್ ಇದೆಯಾ, ಈ ಥರದ್ದೊಂದು ಮಾಫಿಯಾ ಇದೆಯಾ, ಸಿನಿಮಾದೊಳಗಡೆ ಒಂದು ಸಿನಿಮಾ ಈಗಿದೆಯಾ. ಸೊ ಮೆನಿ ಲೇಯರ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ಸಿನಿಮಾನೇ ನಾನು ಇಂಡಿಕೇಶನ್ ವೇಗ ಇಟ್ಕೊಂಡಿದ್ದೀನಿ. ವೇಗ ಇನ್ ದ ಸೆನ್ಸ್ ಸ್ಪೀಡ್. ಈ ಸಿನಿಮಾದ ನಿಜವಾದ ಇಂಟೆನ್ಸ್ ಸೋಲ್ ಪಾಯಿಂಟ್ ನಟ್ಶೆಲ್ ಸ್ಪೀಡ್. ಅದಕ್ಕೆ ಜಾವ ಟೈಟ್ಲ್ ಇಟ್ಟಿದೆ. 100% ಇದು ನಮಗೆ ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ ಅಂತ ಅನಿಸುತ್ತೆ ಸರ್ ನನಗೆ. ಫೈನಲಿ ತುಂಬ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಇನ್ನೂ ಮಾತಾಡೋದಿದೆ ಸರ್ ನಿಮ್ಮ ಹತ್ರ. ಈ ಮಾರ್ಕ್ ಸಿನಿಮಾ ಆಗಲಿ ಆ್ಯಂಡ್ ಪುನಃ ಇದು ಶೂಟಿಂಗ್ ಹೋಗೋ ಮುಂಚೆ ಮತ್ತೊಂದು ಸತಿ ಈ ಜಾವದ ಬಗ್ಗೆ, ಇಡೀ ಜಾವದ ಬಗ್ಗೆ ನಮಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿ. ಮಾರ್ಕ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ಆ್ಯಂಡ್ ಬಿಗ್ ಬಾಸ್ ಬಗ್ಗೆ, ಈಗ ಪ್ರೆಸೆಂಟ್ ಬಿಗ್ ಬಾಸ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾಕಂದರೆ ಬಿಗ್ ಬಾಸನ್ನು ನೀವು ಒಂಥರ ಅರ್ದು ಕುಡಿಯೋದಂತಾರಲ್ಲ, ಆ ಥರ ಅರ್ದು ಕುಡಿದು ಬಿಟ್ಟಿದ್ದೀರಾ ಸರ್. ಈಗ ಏನು ಸೀಸನ್ 8 ನಾನು ಸ್ಪರ್ಧಿಯಾಗೋದೆ. ಅಲ್ಲಿ ನನಗೆ ಕಿಚ್ಚ ಸುದೀಪ ಅವರು ದಾದಾ ಆಗಿದ್ದು. ನನ್ನ ಒಳಗಿನ ಕಿಚ್ಚ ಸುದೀಪ್ ಅವರು ದಾದಾ ಆಗಿ ಪರಿವರ್ತನೆಯಾಗಿ ಇಲ್ಲಿ ನಿಂತಿದ್ದು ಬಿಗ್ ಬಾಸ್ 8ರಲ್ಲಿ. ನಾನು ಕಂಟೆಸ್ಟೆಂಟಾಗಿ ಹೋದವನು ಇಷ್ಟು ವರ್ಷಗಳ ಕಾಲ, 4 ವರ್ಷ ಬಿಗ್ ಬಾಸ್ ಜೊತೆನೇ ಇದ್ದೀನಿ. ಈಗ ನಾನು ಅಕ್ಷರಶಃ ಬಿಗ್ ಬಾಸ್ ಪ್ರೋಗ್ರಾಮಿಂಗ್ ಅವ್ರ ಜೊತೆನೇ ಇದ್ದೀನಿ. ಸೊ ಈ ಬಿಗ್ ಬಾಸ್ ಅನ್ನೋದು ಹೀಗೇ. ಇದೊಂಥರ ಹೆಂಗೆ ಅಂದರೆ ಎಲ್ಲರೂ ಬೈತಾ ಇರ್ತಾರೆ, ಆದರೆ ಎಲ್ಲರೂ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ. ಅಂತ ಇರ್ತಾರೆ, ನೋಡ್ತಾ ಇರ್ತಾರೆ. ಆ ಥರದ್ದೊಂದು ಈ ಸಲ ಸ್ವಲ್ಪ ನಾನು ನೇರವಾಗಿ ಹೇಳೋದಾದರೆ, ಈ ಕಂಟೆಸ್ಟೆಂಟ್ಗಳು ಒಳಗಡೆ ಇರುವ, ಹೊರಗೆ ಬಂದಿರುವ ಕಂಟೆಸ್ಟೆಂಟ್ಗಳ PR ದೆಸೆಯಿಂದ ಅವರಿಗೆ 11 ಸೀಸನನ್ನು ನೋಡಿರ್ತಕ್ಕಂಥ ಸ್ಪರ್ಧಿಗಳು ತಮ್ಮ PR-ಅನ್ನು, ತಮ್ಮ ವೋಟಿಂಗ್ ಪ್ಯಾಟ್ರನ್ನ, ತಮ್ಮ ಡಿಸೈನ್ ಪ್ಯಾಟ್ರನ್ನ ಅವರೇ ಒಂದು ಗ್ರೇ ಏರಿಯಾ ಕಂಡುಹಿಡ್ಕೊಂಡು ಹೋಗಿರೋದ್ರಿಂದ ಅವರ PR-ಗಳು ಕೆಲವರು ಎಡವಟ್ಟು ಮಾಡ್ತಾಯಿದ್ದಾರೆ. ಅಂದರೆ ಶೋಗಿಂತ ದೊಡ್ಡವ್ರು ನಾವು, ಅಥವಾ ಇನ್ಯಾರಿಗೋ ಒಂದು ಕಾಂಪಿಟೇಷನ್ ಹಾಕಬೇಕು, ಇನ್ಯಾರೋ ಇನ್ನೆಲ್ಲೋ ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ. ಆದರೆ ಒಳಗಡೆ ಇರೋರು ಅವ್ರ ಪ್ರಾಮಾಣಿಕ ಆಟ ಅವ್ರು ಆಡ್ತಿದ್ದಾರೆ, ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಆದರೆ ಹೊರಗೆ ನಡೀತಾ ಇರುವ ಕೆಲವು ಚಟುವಟಿಕೆಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೆ ಇದನ್ನು, ಶೋ ಡಿಸ್ಟರ್ಬ್ ಮಾಡ್ತಾ ಇದೆ ಇನ್ ದ ಸೆನ್ಸ್ ಅದರ ಶೋಗೊಂದು ಕಲ್ಚರ್ ಇರುತ್ತಲ್ಲ, ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಈ PR-ಗಳದ್ದು ಒಂದಷ್ಟು ಲಾಬಿಗಳು ನಡೀತಾ ಇದೆ. ಇದಕ್ಕೆ ಒಂದಷ್ಟು ಎಕನಾಮಿಕಲಿ ಹೊರಗಿನವರು ಫೀಡ್ ಮಾಡ್ತಾ ಇದ್ದಾರೆ. ಅದು ಇದೇನು ನಮಗೇನಿದು ಗೊತ್ತಿಲ್ಲದ ವಿಚಾರಗಳೇನಲ್ಲ. ಇದನ್ನು ಉದ್ದೇಶಪೂರ್ವಕವಾಗಿ ಎಕನಾಮಿ ಫೀಡ್ ಮಾಡ್ತಾ ಇರೋರಿಗೆ, ಅದನ್ನು ಒಂದು ಕಬ್ಜಾ ಥರ ಮಾಡ್ಕೊಂಡು ಕೈಲಿ ಹಿಡ್ಕೊಂಡಿರೋರಿಗೆ, ಆ ಶೋಗೆ ಎಷ್ಟು ಬೇಕೋ ಅಷ್ಟು ಮಾಡ್ದಲೇ ಅದನ್ನು ಮೀರಿ ಮಾಡ್ತಾ ಇರೋರಿಗೆ, ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಯಾಕೆಂದರೆ ನಾನು ಕನ್ನಡಿಗ, ನೀವು ಕನ್ನಡಿಗರು. ನಮ್ಮ ಹತ್ರನೇ, ನಮ್ಮ ಸ್ನೇಹಿತರ ಹತ್ರ, ನಮ್ಮ ಜೊತೆಯಲ್ಲಿ ಇರೋರೇ. ನಾನು ಇದನ್ನು ಶೋ ಆದಮೇಲೆ ರಿವೀಲ್ ಮಾಡ್ತೀನಿ. ಒಂದು 75 ಪೇಜ್ ಇರ್ಬೇಕು ಕಣಮ್ಮ ಕನ್ನಡಿಗ ಅಂತ ಎಂಡ್ ಆಗೋದ್ರಲ್ಲಿ. ಆ ಕನ್ನಡಿಗ, ಈ ಕನ್ನಡಿಗ ಅಂತ. ಎಲ್ಲ ನನ್ನ ತಮ್ಮದಿರು, ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನಮ್ಮ ಬಂಧು ಬಾಂಧವರು, ಯಾರೂ ನನಗೆ ವಿರೋಧಿಗಳಲ್ಲ. ನಮ್ಮನ್ನು ಬೈಯೋರು, ನಮ್ಮ ಪ್ರೀತಿಸೋರು ಎಲ್ಲ ಒಂದೇ. ಅವ್ರಿಗೆ ಎಷ್ಟು ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವು ವಿಚಾರಗಳನ್ನು ಬಿಗ್ ಬಾಸ್ ಶೋ ಆದಮೇಲೆ ರಿವೀಲ್ ಮಾಡಬೇಕು, ಈಗ ಬೇಡ ಅಂತ ನಾವು ಡಿಸ್ಕಷನ್ ಮಾಡಿರೋದು, ಅವರೇ ಹೇಳಿರೋದು. ಕೆಲವು ಇದೊಂದು ಮಾಫಿಯಾ ಥರ, ಇನ್ನೊಂದ್ರ ಥರ ಏನೋ ಮಾಡ್ತಾ ಇದ್ದಾರೆ.
ಬಟ್ ಆ ಶೋ ಅದಕ್ಕಿರೋ ಅದು ಒಂದು ಚಂದ. ಅದು ಈಗ ನಮ್ಮ ತಾಯಿಯವ್ರು ತುಂಬ ಸೀರಿಯಸ್ ಆಗಿ ನೋಡ್ತಾರೆ. ನಾನು ಯಾರೋ ನಮ್ಮ ತಾಯಿ ನೋಡುವಾಗ ಇವರು ನಮ್ಮ ಅಮ್ಮಂಗೆ ಇಷ್ಟ ಆಗಿರ್ಬೋದು ಅಂತಂದರೆ ಉಲ್ಟಾ ನಮ್ಮ ಅಮ್ಮನ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ನಮ್ಮ ತಾಯಿಯವ್ರಿಗೆ ಅವ್ರು ಇಷ್ಟ ಮನೆಯಲ್ಲೇ. ಸೊ ಇದು ಈ ಥರದ್ದು ಇರೋದು. ನನಗೆ ಈಗ ನಡೀತಾ ಇರೋ ಶೋನಲ್ಲಿ ಕೆಲವು ಕಾರಣಕ್ಕೆ, ಅಂದರೆ ಯಾರು ಏನೇ ಅಂದರೂ ಅವಮಾನಗಳನ್ನು ಕೂಡ ತುಂಬ ಸಂತೋಷವಾಗಿ ತಗೊಳ್ಳೋ ಕಾರಣಕ್ಕೆ ಗಿಲ್ಲಿ ಇಷ್ಟ. ಆಮೇಲೆ ಅವನು ಹೇಳುವ ಕ್ರಮ ಇದೆಯಲ್ಲ, ಈ ಕಾಲಾಪತ್ತರ್ ಅಂತ ಒಂದು ಸಿನಿಮಾ ನಮ್ಮ ವಿಕ್ಕಿ ವರುಣ್ ಡೈರೆಕ್ಟ್ ಮಾಡ್ದ. ಅವೆಲ್ಲ ನಾವು ಸ್ನೇಹಿತರು ಮಾಡಿದ ಸಿನಿಮಾ, ಅದು ನಾನು ಆ್ಯಕ್ಟ್ ಮಾಡಿದ್ದೀನಿ ಆ ಪಿಕ್ಚರಲ್ಲಿ. ಈ ನೀವೆಲ್ಲಿ ಕೂತಿದ್ದೀರ ಇಲ್ಲ, ಇದು ಗಿಲ್ಲಿ ನಮ್ಗೆ ಗೊತ್ತಿರೋ ಹುಡುಗ, ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿ ಒಂದು ಸೀನ್ ಆ್ಯಕ್ಟ್ ಮಾಡಿದ್ವಿ ನಾವು. ತುಂಬ ಅವನ್ನ ನೋಡಿದ್ದೀವಿ, ಅವನ ಸ್ವಭಾವ ಗೊತ್ತು. ಅವನು ಸ್ವಲ್ಪ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಆದರೆ ಅವನ ಹೆಸರಲ್ಲಿ ಕೆಲವು PR ನಡೀತಾ ಇದೆ. ಸ್ಟ್ರೇಟಾಗಿ ಹೇಳೋದಾದರೆ ಗಿಲ್ಲಿ ಹೆಸರಲ್ಲಿ ಕೆಲವು PR ಸೆಕ್ಷನ್ಸ್ ನಡೀತಾ ಇದೆ. ಅದಕ್ಕೊಂದಷ್ಟು ಜನ ಫೀಡ್ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಅದು ಗಿಲ್ಲಿಗೆ ತೊಂದರೆ. ಆದರೆ ಒಳಗಡೆ ಇರೋನು ಅವನಿಗೆ ಗೊತ್ತಿಲ್ಲ. ಹೊರಗಡೆ ಬಂದಮೇಲೆ ಅವನು ಇನ್ನೂ ಎತ್ತರಕ್ಕೆ ಬೆಳೀಲಿ. ಈಗ ನಮ್ಮ ಹುಡುಗನೇ ಒಬ್ಬ, ಅವನಿಗೊಂದು ಸಿನಿಮಾನೂ ಡೈರೆಕ್ಟ್ ಮಾಡ್ತಿದ್ದಾನೆ, ಬೆಳೀಲಿ. ಬಟ್ ಇಲ್ಲಿ ಇದನ್ನು ಈ ಶೋನ ಮೀರಿ ಕೆಲವು PR ಇದು ನಡೀತಾ ಇದೆ. ನಮ್ಮದೆಲ್ಲ ಏನು ಅಂತಂದರೆ ಈ ಥರ ತುಂಬ ಪೊರೆಗಳನ್ನು ನಾವು ನೋಡಿದ್ದೀವಿ. ನೋಡಿರೋದ್ರಿಂದ ನನ್ನ ಫೇವ್ರೆಟ್ ಗಿಲ್ಲಿ. ಅಯ್ಯೋ, ನಾನು ಅದನ್ನು ನಮ್ಮ ಅಮ್ಮನ್ನೇ ಕೇಳಬೇಕು. ಅದು ದೊಡ್ಡ ಡಿಬೇಟ್ ಆಗ್ಬಿಡುತ್ತೆ. ಈಗ ಮತ್ತೆ ಕೆಳಗಡೆಯಿಂದ ಬಂದ್ಬಿಟ್ಟು ಶುರು ಮಾಡಿಬಿಡ್ತಾರೆ. ನೀವು ಊಹೆನೂ ಮಾಡ್ಕೊಳ್ಳಾರ್ದಂಥವ್ರು ಒಬ್ಬರು ಫೇವ್ರೇಟ್ ಇದ್ದಾರೆ, ಅವ್ರಿಗೆ ಒಂದು 3 ಜನ. ಅಯ್ಯೋ, ನಾನು ಆ ಡಿಬೇಟ್ಗೆ ಹೋಗಲ್ಲ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಅಮ್ಮ ಅವ್ರು ದುಡ್ಡು ತೊಗೊತಾ ಇದ್ದಾರಮ್ಮ, ಅವ್ರು ದುಡಿತಾ ಇದ್ದಾರೆ. ಆ ಶೋ ಎಂಡಮಲ್ಲವ್ರಿಗೆ ದುಡ್ಡು ಬರುತ್ತೆ. ಇದು ರಿಯಾಲಿಟಿ ಅಲ್ಲ, ರಿಯಾಲಿಟಿ ಶೋ. ನೀನು ಯಾಕಮ್ಮ ಎಲ್ಲರಿಗೂ ಹಿಂಗೆ ಜಗಳಾಡ್ತೀಯ ಅಂತೀನಿ. ಅಷ್ಟು ಆಸುವಕ್ಕಾಗಿರೋ ಪ್ರೋಗ್ರಾಮ್ ಅದು. ಈ ಸಲ ಕೆಲವು ವಿಚಿತ್ರ ವಿಲಕ್ಷಣಗಳು ನಡೀತಾ ಇದೆ. ಆ್ಯಂಡ್ ನಮಗೆ ಗೊತ್ತಿದೆ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿದೆ ನಮಗೆ. ಸರ್ ಮಾತಾಡ್ತಿದ್ರೆ ಇನ್ನು ಕೇಳಕ್ಕೆ ನಾನಂತೂ ರೆಡಿ ಇದ್ದೀನಿ ಸರ್. ಸರ್, ಮಾರ್ಕ್ ಬಗ್ಗೆ ಫೈನಲಿ ಬರ್ತಾ ಇದ್ದೀನಿ ಅಂತ ಒಂದು ಹೇಳಿ, ಆ್ಯಂಡ್ ಜಾವಾದು ಕೂಡ ಅತಿ ಶೀಘ್ರದಲ್ಲಿ ಹೇಳಿ. ನಿಮ್ಮನ್ನು ಪ್ರೀತಿ ಕೊಟ್ಟು ಇಲ್ಲಿ ತನಕ ನಿಲ್ಲಿಸಿ ನಿತ್ಯ ಪ್ರೀತಿ ಕೊಡ್ತಿರುವಂಥ ಎಲ್ಲರ ಕೊನೆಯದಾಗಿ ನಿಮ್ಮ ಮಾತುಗಳು. ಯಾವ ಇಂಟ್ರೂಲಿ ಯಾವುದೂ ಕೊನೆ ಮಾತಾಗಲ್ಲ, ಮತ್ತೆ ಇಂಟ್ರೂ ಕೊಡ್ತೀನಿ ನಾನು. ಕೊಡ್ತೀನಿ. ಅದೇನೆಂದರೆ, ಒಂದು ಮಾರ್ಕ್ ಬಗ್ಗೆ ಒಂದು ಲೈನ್ ಹೇಳ್ತೀನಿ. ಕನ್ನಡ ಚಿತ್ರರಂಗ ಈಗ ಚಿನ್ನ ಆಗಿದೆ. ಕನ್ನಡ ಚಿತ್ರರಂಗ ಒಂದು ಚಿನ್ನ, ಅದರ ಮೇಲಿರೋ ಹಾಲ್ ಮಾರ್ಕೆ ಈ ಮಾರ್ಕ್. ಚಿನ್ನಕ್ಕೆ ಹಾಲ್ ಮಾರ್ಕ್ ಬೇಕಲ್ಲ, ಆ ಮಾರ್ಕೆ ಈ ಮಾರ್ಕ್ ಥರ ಇರೋ ಸಿನಿಮಾ. ನಾನು ಮಾರ್ಕ್ ಅಂತ ಹೇಳ್ತಿರೋದು ಅಣ್ಣಂಗೆ. ಆ ಥರದ ಒಂದು ಸಿನಿಮಾ ನಿಮಗೆ ಖಂಡಿತ. ಇನ್ನೊಂದು ಹೇಳ್ಬೇಕು ನಾನು, ಕಿಚ್ಚಾರ್ದು ಕೆಲವರು ಫ್ಯಾನ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಅಂದರೆ ಈ ಗುಣ ಇರೋದು ಅವರಿಗೆ ಸಮಾಧಾನನೇ ಆಗಲ್ಲ. ಇನ್ನೂ ಸಿನಿಮಾ ಅಂದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಹಿಂಗೆ ಬೇಕಾಗಿತ್ತು ಅಂತ ಅತೃಪ್ತ ಫ್ಯಾನ್ಸ್ ಇದ್ದಾರೆ. ಅತೃಪ್ತ ಅಸಂಖ್ಯ ಫ್ಯಾನ್ಸ್ ಇದ್ದಾರೆ. ಅವರಿಗೆ ಈ ಸಿನಿಮಾ ಅರ್ಪಣೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ಕೊನೆಗೆ ಜನರಿಗೆ ಬಿಟ್ಟಿದ್ದು ಎಗೇನ್. ಇದು ನಮ್ಮ ಈಗ ನಾವು ಹೆಂಗೆ ಅಂದರೆ, ಈಗ ನಾವು ಪ್ರೀತಿಸ್ತಾ ನಮಗೆಲ್ಲವೂ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದು ನಾವು ಬೆಳೆದಿರೋದೇ ಗಂಧದ ಮರದ ಕೆಳಗೆ ಆಗಿರೋದ್ರಿಂದ ಎಲ್ಲವೂ ಗಮನೆ. ಸೊ ಜನರ ತೀರ್ಮಾನ ಮತ್ತು ಅವರು ಜನಾದೇಶ, ಹೈಕಮಾಂಡ್, ಪ್ರೇಕ್ಷಕರು ಇರ್ತಾರೆ, ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ಭರವಸೆ. ನಮಗಂತೂ ಸಿನಿಮಾ ಇಷ್ಟ. ಎರಡನೇದು ಜಾವಾ, ತುಂಬ ಬೇರೆ ಥರದ ಎಕ್ಸ್ಪೆರಿಮೆಂಟು. ನಾನು ಎಕ್ಸೈಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲವೂ ಅಂದುಕೊಂಡಂತಾದರೆ ಮುಂದಿನ ವರ್ಷ ಬರಲೇಬೇಕು, ಬರುತ್ತೆ. ಇದರ ಜೊತೆಗೆ ಕಂಠಿ ಧನುಷ್ ಅಂತ ಒಬ್ಬರು ಇದ್ದಾರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮಾಡ್ತಾರೆ. ಯಶ್ ಥರ ಎಲ್ಲ ಮಾಡ್ತಾರಲ್ಲ ಅವರು. ಅವ್ರಿಗೆ ಒಂದು ಕತೆ ಹೇಳಿದ್ದೆ. ಅದು ಈಗ ಸದ್ಯದಲ್ಲಿ ಆ ಸಿನಿಮಾ ಕೂಡ ಬೇಗ ಶುರುವಾಗೋ ಥರ ಇದೆ, ಬ್ಯುಸಿ ಇದೆ. ಅದನ್ನು ಈಗ ನಾನು ರಿವೀಲ್ ಮಾಡಲ್ಲ. ಕನ್ನಡ ಚಿತ್ರರಂಗದ ಇನ್ನೊಬ್ಬರು ದೊಡ್ಡ ಸ್ಟಾರ್ ಅವ್ರನ್ನ ಲಾಂಚ್ ಮಾಡಬೇಕು ಅಂತ ಹೇಳಿದರು. ಅವರು ಕರೆದಿದ್ದಾರೆ. ಎಲ್ಲ ಸರಿ ಹೋದರೆ ಆ ಸಿನಿಮಾ ಕೂಡ ಪ್ಯಾರಲಲ್ಲಿ ಸ್ಟಾರ್ಟ್ ಆಗೋ ಥರ ಇದೆ. ಇನ್ನು ಒಂದು ಸಿನಿಮಾ ನಾನು ಅನೌನ್ಸ್ ಮಾಡಿ ನಿಲ್ಲಿಸಿದ್ದೆ, ಹುಲಿನಾಯಕ. ಆ ಸಿನಿಮಾ ನಿನ್ನೆ ನಿರ್ಮಾಪಕರು ಬಂದಿದ್ದಾರೆ. ಈಗ 3ರಲ್ಲಿ ಯಾವುದು ಬೇಗ ಶುರು ಮಾಡ್ತೀನೋ ಗೊತ್ತಿಲ್ಲ. ಮೈ ಫಸ್ಟ್ ಪ್ರಿಯಾರಿಟಿ ಜಾವಾ, ಅದಾದಮೇಲೆ ಕಂಠಿ ಧನುಷ್ ಸಿನಿಮಾ
ಅನ್ನೋ ಥರದ್ದು. ಆ ಹುಡುಗ ತುಂಬ ಫೇಮಸ್ ಹುಡುಗ ಇದೆ, ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಅವರು. ಹೌದು, ಈ ಥರದ್ದೆಲ್ಲ ಚಟುವಟಿಕೆ ಇದೆ. ಈಗ ಒಂದು ಸಣ್ಣ ಪುಸ್ತಕ ತರ್ತೀನಿ ಫೆಬ್ರವರಿನಲ್ಲಿ, ಒಂದು ಸಣ್ಣ ಕಥೆಗಳ ಪುಸ್ತಕ ಬರಿತಾ ಇದ್ದೀನಿ. ಯಾಕಂದರೆ ಅವು ಸಿನಿಮಾ ಮಾಡಲಾಗದಂಥ ಕೆಲವು ವಿಷಯಗಳಿದೆ, ಕೆಲವು ಸತ್ಯಗಳನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಪುಸ್ತಕ ಶುರು ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ನಡೀತಾ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತೇ ಮುತ್ತು. ನಿಮ್ಮಿಂದ ಮೇ ಬಿ ನಾವೆಲ್ಲ ಫ್ರೀ ಆಗಿದ್ದಾಗ ಬಂದು ಸರ್ ನಿಮ್ಮ ಹತ್ರ ಒಂದಿನ ಇಡೀ ಮಾತಾಡಿದ್ರೆ ಎಷ್ಟೋ ನಮಗೆ ಜೀವನಕ್ಕೆ ಪಾಠಗಳು ಸಿಗುತ್ತೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಮಾತಾಡ್ತೀರಾ, ಎಲ್ಲ ಅನುಭವದ ಮಾತುಗಳು ಅಲ್ವಾ ಸರ್? ಸರ್, ಒಂದೇ ದಿನ ಮಾರ್ಕು ಬರ್ತಾ ಇದೆ, ಕನ್ನಡದ ಮತ್ತೊಂದು ಸಿನಿಮಾ 45 ಕೂಡ ಬರ್ತಿದೆ. ಮೊನ್ನೆಷ್ಟೇ ನಾನು ಅವ್ರ ಪ್ರೊಡ್ಯೂಸರು ಮತ್ತು ಅರ್ಜುನ್ ಜನ್ಯ ಸರ್ ಹತ್ರ ಎಲ್ಲ ಮಾತಾಡಿಸ್ತಿದ್ದೆ. ಅವ್ರು ಹೇಳ್ತಾ ಇದ್ರು, ಎರಡೂ ನಮ್ಮ ಸಿನಿಮಾನೇ, ಅದು ಗೆಲ್ಲಬೇಕು ಇದು ಗೆಲ್ಲಬೇಕು, ಅದನ್ನು ನೋಡಿದ್ರು ಇದನ್ನು ನೋಡಿ, ಇದನ್ನು ನೋಡಿ ಅದನ್ನು ನೋಡಿ ಅಂತ ಅವ್ರು ಹೇಳ್ತಾ ಇದ್ರು. ಸರ್, ನೀವು 45 ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಲ್ಟಿ ಸ್ಟಾರರ್ ಸಿನಿಮಾ. ಈಗ ನಾವು ಈ ಸಿನಿಮಾ ಅನೌನ್ಸ್ ಮಾಡಿದ್ದು 47 ಅಂತ. ಮಾರ್ಕ್ನ ಮೊದಲನೇ ಹೆಸರೇನು ಗೊತ್ತಾ? 47. ಅದು 45. ಒಂದೇ ರೋನಲ್ಲಿ ಇದೀವಲ್ಲ. ಈಗ ಅರ್ಜುನ್ ಜನ್ಯ ಯಾರು? ಅಲ್ಲ, ನಮ್ಮವರೇ, ನಮ್ಮ ಸಹೋದರನೇ. ಅವರು ಒಂದು ದೊಡ್ಡ ಕನಸು ಕಟ್ಟಿದ್ದಾರೆ. ಯು ಎ ಯಾರ್ದಿತ್ತು ಸಿನಿಮಾ ಲಾಸ್ಟ್ ಟೈಮು? ನನಗೆ ಗೊತ್ತಿರುವಂತೆ ನಾನು ಮ್ಯಾಕ್ಸ್ದು ಕಂಪ್ಲೀಟ್ ಪ್ರಚಾರದ ಇದರಲ್ಲಿದ್ದೆ, ಸಿನಿಮಾದಲ್ಲಿದ್ದೆ, ನೋಡಿದ್ದೆ. ಎಲ್ಲ ಇಂಟರ್ವ್ಯೂಗಳಲ್ಲಿ ಕಿಚ್ಚ ಅವರು ಅಣ್ಣ ವಿ ಎ ಬಗ್ಗೆ ಮಾತಾಡಿದ್ದಾರೆ. ಇದನ್ನು ಉಪೇಂದ್ರ ಅವರೇ ಉಪ್ಪಿಸಾರೇ ಶಾಕಾಗ್ಬಿಡ್ಬೇಕು, ಅಷ್ಟು ಮಾತಾಡಿದ್ದಾರೆ. ನಿಮಗೆ ಒಂದು ಶೋ ರೀಲ್ ತಂದಿದ್ರು ಅರ್ಜುನ್ ಜನ್ಯ ಸಾರಿಗೆ ಅಣ್ಣಂಗೆ ತೋರಿಸೋದಕ್ಕೆ. ಅದರಲ್ಲಿ ಕರೆಕ್ಷನ್ ಹೇಳ್ತಾ ಇದ್ರು, ಇದನ್ನು ಮಾಡು, ಇದನ್ನು ಹಿಂಗೆ ಮಾಡಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿದೆ, ಶಿವಣ್ಣ ಇದ್ದಾರೆ, ಉಪ್ಪಿ ಇದ್ದಾರೆ, ರಾಜ್ ಶೆಟ್ಟಿ ಇದ್ದಾರೆ, ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ವಿಷಯ. ಅದು ಕೂಡ 45 ವಿಷಯ ತುಂಬ ಚೆನ್ನಾಗಿದೆ ಮಾಡಿರೋದು. ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅರ್ಜುನ್ ಜನ್ಯ ಇದನ್ನು ಮಾಡೋದಕ್ಕೆ. ಯಾಕಂದರೆ ಡಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದವರು ಡೈರೆಕ್ಷನಿಗೆ ಬರೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವರು ಡೈರೆಕ್ಟರ್ ಆಗೋದು, ಆ್ಯಕ್ಟ್ರ್ಗಳು ಡೈರೆಕ್ಟರ್ ಆಗೋದು, ಈ ಥರ ಒಂದು ಚಿಟ್ಟೆ ಕಂಬಳಿ ಎಲ್ಲ ಆಗೋದಿದೆಯಲ್ಲ, ಅಲ್ಲ ಸಾರಿ, ಕಂಬಳಿ ಚಿಟ್ಟೆ ಆಗೋದು. ಈಗ ರಿವರ್ಸ್ ಆರ್ಡರ್ ನಡೀತಾ ಇದೆ ಚಿತ್ರರಂಗದಲ್ಲಿ. ಇದಕ್ಕೆಲ್ಲ ಸ್ವಲ್ಪ ಧೈರ್ಯ ಬೇಕು. ಹೋದ ವರ್ಷ ಏನಾಯಿತು? ಎರಡೂ ಯು ಆಯಿತು, ಮ್ಯಾಕ್ಸು ಆಯಿತು, ಎರಡೂ ಚೆನ್ನಾಗಿ ಹೋಯ್ತು, ಎರಡಕ್ಕೂ ಥಿಯೇಟ್ರ್ ಸಿಕ್ತು. ಅದೇ ಥರ ಆಗುತ್ತೆ ಇಲ್ಲಿ. ಅರ್ಜುನ್ ಜನ್ಯ ಅವರ ಸಿನಿಮಾಗೆ ಕಿಚ್ಚ ಅವರು ಅವರ ಟ್ರೇಲರ್ ರಿಲೀಸಲ್ಲಿ ಕೊನೆಯ ಭಾಗದವಾಗ ಇಲ್ಲಿ ನನ್ನ ಸಹೋದರ ಒಬ್ಬ, ಎಲ್ಲರೂ ಇದ್ದಾರೆ, ಅರ್ಜುನ್ ಜನ್ಯ ಒಬ್ಬ ಇಲ್ಲ, ಅವನಿಗೂ ಶುಭಾಶಯ ಅಂತ ಹೇಳ್ತಾರೆ. ಆ ಕಡೆಯಿಂದ ಅವರು ಫೋನ್ ಮಾಡ್ತಾರೆ, ಸರ್ ಸಿನಿಮಾ ಚೆನ್ನಾಗಾಗಬೇಕು, ನನಗೆ ಯಾವಾಗ ಸಿನಿಮಾ ತೋರಿಸ್ತೀರಾ ಸರ್ ಅಂತಾರೆ. ಇದು ಜನರಲ್ಲಿ ಇದೆ, ಅಷ್ಟು ಬಿಟ್ಟರೆ ಎಲ್ಲೋ ಕೆಲವರಲ್ಲಿ, ಅದು ಕೆಲವು ಡಿಜಿಟಲ್. ಅಂದರೆ ಮ್ಯಾಚ್ ಬಾಕ್ಸ್ ಒಳಗಡೆ ಒಂದು ಬೆಂಕಿ ಪಟ್ಟಣದ ಒಳಗಡೆ ಸುಮಾರು ಬೆಂಕಿ ಕಡ್ಡಿಗಳಿರ್ತವೆ, ಅವೆಲ್ಲ ಆರಾಮಾಗಿರ್ತವೆ, ನೂರಾರು ಬೆಂಕಿ ಕಡ್ಡಿಗಳಿರ್ತವೆ. ಕೆಲವನ್ನ ಮಾತ್ರ ಆಚೆ ತೆಗೆದು ಕೆಲವ್ರು ಹತ್ತಿಸ್ದಾಗ ಮಾತ್ರ ಹತ್ಕೊಂಡಿರ್ತವೆ. ಇದೇ ಮನುಷ್ಯನ ಸೂತ್ರ. ಸೊ ಚಿತ್ರರಂಗ ಅನ್ನೋದು ಬೆಂಕಿ ಪಟ್ಟಣದ ಒಳಗಡೆ ಇರೋ ಬೆಂಕಿ ಕಡ್ಡಿ ಥರ. ಎಲ್ಲರೂ ಫೈರ್ ಬ್ರ್ಯಾಂಡ್ಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಆಚೆ ತೆಗೆದು ಕೆಲವ್ರು ಹತ್ತಿದಾಗ ಫೈರ್ ಆಗುತ್ತೆ. ಬಿಟ್ಟರೆ ಯಾವ ಥಿಯೇಟ್ರ್ ಸಮಸ್ಯೆನೂ ಇಲ್ಲ, ಯಾರಿಗೂ ಪೈಪೋಟಿ ಅಲ್ಲ. ಇದು ಒಂಥರ ಚಂದ ಅಲ್ವೇನ್ರಿ? ಈಗ ಡಿಸೆಂಬರ್ 25 ಅಂತ ಇವರು ಆ ಸಿನಿಮಾ ಸ್ಕ್ರಿಪ್ಟು ಓಕೆ ಮಾಡಿ ಶೂಟಿಂಗ್ ಸತ್ಯಜ್ಯೋತಿ ಜೊತೆ ಹೋಗ್ತೀನಿ. ಮೊದಲು ಪ್ರೊಡಕ್ಷನ್ ಡೌಟ್ ಇತ್ತು, ಯಾರ ಜೊತೆ ಹೋಗಬೇಕು ಅಂತ, ಬೇರೆ ಬೇರೆ ಅಪ್ರೋಚ್ ಇತ್ತು. ಇದೇ ಡೈರೆಕ್ಟ್ರು, ಇದೇ ರೈಟ್ರು ಟೀಮು, ಇದೇ ಇವರು, ಇದೇ ಕಲಾವಿದರು, ಇವರು ಹೋಗ್ತೀನಿ ಅಂದ ತಕ್ಷಣ ಡಿಸೆಂಬರ್ 25 ಅಂತ ಹೇಳಿದರು. 45 ಅವ್ರಿಗೆ ಅವರು ಟೆಕ್ನಿಕಲ್ ಗ್ಲಿಚಸ್ ಇರುತ್ತೆ, ಅವ್ರಿಗೆ ಅವ್ರ ಡೇಟು ಮಾಡಿ 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 ಬಂದಿದ್ದಾರೆ. ಆ್ಯಕ್ಚುಲಿ ರಮೇಶ್ ರೆಡ್ಡಿ ಅವ್ರಿಗೆ ಸಿನಿಮಾ ಗೆಲ್ಲಬೇಕು. ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಳ್ಳೆ ನಿರ್ಮಾಪಕ ಅವರು. ಅರ್ಜುನ್ ಜನ್ಯ ಅವರು ಡೈರೆಕ್ಟರಾಗಿ ಬಂದಿದ್ದಾರೆ. ನೀವು ನನಗೆ ಹೇಳ್ತೀರ, ಅವರು ನಮಗಿಂತ ಮುಂಚೆ ಇದನ್ನು ಗೆದ್ದು ಬಂದವರು ಕೆಲವು ವಿಚಾರದಲ್ಲಿ. ಅರ್ಜುನ್ ಜನ್ಯ ಅವರು ಗೆಲ್ಲಬೇಕು. ಆಮೇಲೆ ಶಿವಣ್ಣ ಮತ್ತು ಉಪ್ಪಿಸಾರ್ದು ಕಾಂಬೋ, ರಾಜ್ ಶೆಟ್ರು, ನಮಗೆ ಸ್ಕ್ರಿಪ್ಟ್ ಗೊತ್ತು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಎಲ್ಲವೂ ಗೆಲ್ಲಿ. ಒಂದು ಟ್ರೇಡ್ ಮಾರ್ಕ್ ಆಗಲಿ, ಇನ್ನೊಂದು ಲ್ಯಾಂಡ್ ಮಾರ್ಕ್ ಆಗಲಿ, ನಾವು ಆಲ್ ಮಾರ್ಕ್ ಆಗಿರೋಣ. ಈಗ ಅವ್ರಿಗೂ ನಮಗೂ 14 ದಿನ ಡಿಫ್ರೆನ್ಸ್ ಇದೆ ಬಿಡಿ. ಈಗ ಮೊದಲು ಬರ್ತಾ ಇದೆ. ಈಗ ಡೆವಿಲ್ ಬಗ್ಗೆ ಹೇಳೋದಾದರೆ,
ಮಿಲನ ಪ್ರಕಾಶ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಸಿನಿಮಾ. ನಾನು ಕೇಳ್ಪಟ್ಟೆ ಅವ್ರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿ, ಎಲ್ಲರೂ ಕಷ್ಟಪಟ್ಟೆ ಮಾಡಿರ್ತಾರೆ ಸಿನಿಮಾ. ಆಮೇಲೆ ಈಗ ದರ್ಶನ್ ಅವ್ರ ಫ್ಯಾನ್ಸ್ಗೂ ಒಂದು ಸಿನಿಮಾ ಬೇಕು ಇವಾಗ. ಈಗ ನೋಡಿ, ದರ್ಶನ್ ಅವ್ರು ಜೈಲಲ್ಲಿರ್ಬೋದು, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆಯಲ್ಲ. ನೇಚರು ಯಾರನ್ನ ಯಾವುದೋ ರೂಪದಲ್ಲಿ ಬಿಡುಗಡೆ ಮಾಡ್ತಾನೆ ಇರುತ್ತೆ, ಜನರ ಹತ್ರಕ್ಕೆ ತೊಗೊಂಡು ಹೋಗ್ತಾನೆ ಇರುತ್ತೆ. ಸೊ ಈಗ ಅವ್ರನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅದು 14 ದಿನ ಗ್ಯಾಪು, ಒಟ್ಟಿಗೆ ಬಂದ್ವಿ, ಒಂದೇ ತಿಂಗಳು ಅನ್ನೋದು ಏನಲ್ಲ. ಅದು ಒಂದು ಸಿನಿಮಾ, ಅದು ಒಂದು ಕಲಾಕೃತಿ, ಅದರದ್ದು ಒಂದು ಬಿಸ್ನೆಸ್ಸು, ಕೋಟ್ಯಾಂತರ ರೂಪಾಯಿ ದುಡ್ಡು, ಮತ್ತು ಅವ್ರ ಫ್ಯಾನ್ಸ್ಗಳು. ಸೊ ಆ ಸಿನಿಮಾನೂ ಗೆಲ್ಲಬೇಕು, ಎಲ್ಲರೂ ಗೆಲ್ಲಬೇಕು. ನನಗೇನು ಅನಿಸುತ್ತೆ ಅಂತಂದರೆ, ಈಗ ನಾವು ಮಾಡೆಲ್ಗಳನ್ನು ಸೆಟ್ ಮಾಡುವಾಗ ಸರಿಯಾಗಿ ಸೆಟ್ ಮಾಡ್ಕೋಬೇಕು. ತಪ್ಪು ಮಾಡೆಲ್ಗಳನ್ನು ಸೆಟ್ ಮಾಡಬಾರ್ದು. ಅವರ ವೈಯಕ್ತಿಕ ಜೀವನದಲ್ಲೇ ಆಗ್ತಾ ಇರೋದ್ರ ಬಗ್ಗೆ ನನಗೆ ವಿರೋಧಾಭಾಸ. ನಾನು ಆ ಡಿಬೇಟಿಗೆ ಬಂದರೆ ನಾನು ಬೇರೆ ಮಾತಾಡ್ತೀನಿ, ನಾನು ಎಲ್ಲೆಲ್ಗೂ ಹೋಗ್ಬಿಡ್ತೀನಿ ಅದಕ್ಕೆ. ಆದರೆ ಒಂದು ಸಿನಿಮಾ ಅಂತ ಬಂದಾಗ ಸುಲಲಿತವಾಗಿ ಆಗಬೇಕು, ಸಿನಿಮಾ ಚೆನ್ನಾಗಾಗಬೇಕು. ಅವರು ತುಂಬ ಕಷ್ಟಪಟ್ಟು ಬೆಳೆದು ದೊಡ್ಡ ಸ್ಥಾನಕ್ಕೆ ಹೋಗಿರೋ ಸ್ಟಾರ್ ಅವರು. ಯಾವುದೇ ಸಿನಿಮಾ ಬರಲಿ, ಕನ್ನಡ ಚಿತ್ರರಂಗ ಅಥವಾ ಭಾರತೀಯ ಚಿತ್ರರಂಗದ ಅಥವಾ ಯಾವುದೇ ದೇಶದ ಸಿನಿಮಾಗಳು ಬಂದರೂ ಕೂಡ ಅದರ ಹಿಂದೆ ಒಂದು ಕಲೆ ಇದೆ, ಒಂದು ಆರ್ಟ್ ಫಾರ್ಮ್ ಇದೆ, ಒಂದು ಕಥನ ಕ್ರಮ ಇದೆ, ಒಂದು ಶ್ರಮ ಇದೆ, ಒಂದು ಕನಸಿದೆ, ಒಂದು ಹೇಳೋದಕ್ಕೊಂದು ಅದು ಜನರಿಗೆ ತಲುಪಬೇಕು. ಯಾರು ಉಸೇನ್ ಬೋಲ್ಟು ತುಂಬ ಜೋರಾಗಿ ಓಡಿ ಫಸ್ಟು ಹೋಗ್ಬೋದು, ಆದರೆ ಅವನಿಗೆ ಬೆಲೆ ಬರೋದು ಯಾವಾಗ ಅಂದರೆ ಅವನ ಜೊತೆ ಪ್ರಜಾಪ್ರಭುತ್ವ, ಡೆಮಾಕ್ರೆಟಿಕಲ್ ಥಿಂಕಿಂಗ್ ಅನ್ನೋದಿದ್ದೇನೆ. ಅವನ ಜೊತೆ ಓಡಿದ್ರಲ್ಲ 100 ಜನ, ಅವರು ಓಡ್ತಾ ಇದ್ದಾರೆ ತಾನೆ. ಅವರೆಲ್ಲ ಓಡೋಕ್ಕಿದ್ದಕ್ಕೆ ತಾನೆ ಅವ್ನು ನಂಬರ್ 1, ಇವ್ನು ನಂಬರ್ 2, ಇವ್ನು ನಂಬರ್ 3 ಆಗಿದ್ದು. ಸೊ ಎಲ್ಲರೂ ಓಡಬೇಕು, ಎಲ್ಲರೂ ಗೆಲ್ಲಬೇಕು. ಕೊನೆಗೆ ಏನಮ್ಮ ಇರೋದು 2.25 ಗಂಟೆ 2.5 ಗಂಟೆ ಥಿಯೇಟ್ರಲ್ಲಿ ಸಿಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೇನಾಯಿತು ಅನ್ನೋದಷ್ಟೇ ಶಾಶ್ವತ. ಬಿಟ್ಟರೆ ಅದರ ಹಿಂದಿಂದ ಯಾವುದೂ ಶಾಶ್ವತ ಅಲ್ಲ. ನನಗೆ ಲಂಕೇಶ್ ಮಿಶ್ರು ಒಂದು ಮಾತು ಹೇಳ್ಕೊಟ್ಟಿದ್ರು. ನೀನು ಒಂದು ವರದಿ ಬರೆಯುವಾಗ, ಒಂದು ಲೇಖನ ಬರೆಯುವಾಗ ಜ್ವರ ಬಂದಿತ್ತಾ, ಹೊಟ್ಟೆ ನೋವಿತ್ತಾ, ಹಸ್ಕೊಂಡು ಬರೆದ್ಯಾ, ಉಪವಾಸ ಇದೆಯಾ, ಅಥವಾ ಹೊಟ್ಟೆ ತುಂಬ ಯಾರೂ ನೋಡಲ್ಲ. ನಿನ್ನ ಬರವಣಿಗೆ ಹೇಗಿತ್ತು, ಅದನ್ನು ಏನು ಹೇಳ್ತು ಅನ್ನೋದನ್ನು ಅಷ್ಟೇ ಮಾತ್ರ ನೋಡೋದು. ನಿನಗೆ ಯಾರೋ ಒಬ್ಬ MLA ಒಂದು ವಾಚ್ ಗಿಫ್ಟ್ ಕೊಟ್ಟಿದ್ದ ಲಂಚ ಅಂತ, ಇಸ್ಕೋ, ಬಿಡಬೇಡ, ಆ ವಾಚ್ ಕಟ್ಕೊಂಡೆ ಅವನ ಬಗ್ಗೆ ಬರಿ ಅಂತ ಹೇಳಿದರು. ಇಷ್ಟೇ ಜೀವನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಮುಂದಿನ ಏನೇನು ಪ್ರಾಜೆಕ್ಟ್ಗಳಿರುತ್ತೆ ಎಲ್ಲದಕ್ಕೂ ಕೂಡ ಜಿ ಕನ್ನಡ ನ್ಯೂಸ್ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರ ಆಶೀರ್ವಾದ, ಎಲ್ಲರ ಆರೈಕೆ, ಎಲ್ಲರ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಚಕ್ರವರ್ತಿ ಚಂದ್ರಚೂಡ್ ಸರ್ ಅಂತಂದ್ರೇ ಹಾಗೆ, ಅವರ ಮಾತು ಅಷ್ಟು ಅದ್ಭುತವಾಗಿರುತ್ತೆ, ಅವರ ನಡತೆಯೂ ಕೂಡ ಹಾಗೆ. ಈಗಾಗಲೇ ಅವರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು. ಮಾರ್ಕ್ ಜರ್ನಿ ಹೇಗಿತ್ತು, ಬಿಗ್ ಬಾಸಲ್ಲಿ ಏನಾಗ್ತಾ ಇದೆ, ಬಿಗ್ ಬಾಸ್ ಮುಗೀಲಿ ಆಮೇಲೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ, ಹೀಗೆ ಹಲವಾರು ಹಿಂಟ್ಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಆ ಎಲ್ಲವೂ ಕೂಡ ನಮ್ಗೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಅಲ್ವಾ ಸರ್? ಎಲ್ಲ ಗೊತ್ತಾಗುತ್ತೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.